ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರೆತಿಲ್ಲವೆಂಬುದು ನಿಗಮೋಕ್ತಿ. ನಾನೇ ಆ ಬ್ರಹ್ಮ ವಸ್ತು ಅಂತ ನಂಬಿ ನಿಂದೊಡೆ, ಆ ವಸ್ತುವಿನಲ್ಲೇ ನಾನು ನೆಲೆ ನಿಂತ್ರೆ ಅದೇ ಮುಕ್ತಿ. ಅದನ್ ಬಿಟ್ಟು ಬೇರೆ ಇನ್ನೇನೂ ಅಲ್ಲ. ಬೆರೆತಿಲ್ಲ, ಬೇರೆ ಇಲ್ಲ. ನಿಗಮೋಕ್ತಿ ಎಲ್ಲಾ ಉಪನಿಷತ್ತುಗಳು ಈ ಬ್ರಹ್ಮ ವಸ್ತುವನ್ನೇ ಕುರಿತು ಹೇಳ್ತಾ ಇರೋದು. ನೀನು ಆ ಬ್ರಹ್ಮ ವಸ್ತು ಇದೆಯಾ? ಗುರುಗಳು ಹೇಳ್ತಿದ್ದಾರೆ, ಅದ್ರ ಮೇಲೆ ದೃಢವಾದ ವಿಶ್ವಾಸ ಮತ್ತೆ ಚಿಂತನವನ್ನು ಮಾಡು. ಬರೀ ಏನೋ ನಂಬಿಕೆಯನ್ನ ಮಾಡಿ ಏನೋ ಒಂದು ಗುರುಗಳು ಹೇಳ್ತಿದ್ದಾರೆ ನಂಬೇಕು, ಫಾಲೋವರ್ಸ್ ಅಲ್ಲ. ಜ್ಞಾನ ಯಾವುದು ಫಾಲೋವರ್ಸ್ ಇಲ್ಲ. ಇಲ್ಲಿ ಚಿಂತನ ಮಾಡು, ನೀನೇ ಚಿಂತನ ಮಾಡು. ನಿನಗೆ ಸ್ವತಂತ್ರ. ಇಲ್ಲಿ ಸ್ವತಂತ್ರವಾಗಿ ಇಲ್ಲ, ನಿನ್ನ ಸಾಧನೆಗೆ ನಿನಗೆ ಗುರುಗಳು ಇರ್ತಾರೆ. ಅವರ ಏನು ಕರುಣೆಯಿಂದ ನೀನೇ ನಿನ್ನ ದೇಹದ ಬಗ್ಗೆ, ನಿನ್ನ ಮನಸ್ಸಿನ ಬಗ್ಗೆ, ನಿನ್ನ ಅಹಂಕಾರದ ಬಗ್ಗೆ ಇದನ್ನ ತೋರಿಸ್ತಾ ಹೋಗ್ತಾರೆ. ನಿನ್ನ ಅನುಭವದಲ್ಲಿ ಇದೆ ನೋಡಿದು, ನಾನು ಅಂತೀಯಲ್ಲ, ಇವನ್ನೆಲ್ಲಾ ಭಾವಿಸ್ತೀಯಲ್ಲ, ನಿಜವಾಗ್ಲೂ ನಿನ್ನ ಅನುಭವದಲ್ಲಿ ಇದೆಯಾ? ನೀನ್ ಆ ಬ್ರಹ್ಮ ವಸ್ತುನೇ ಇದೆಯಾ? ಗುರುಗಳು ಹೇಳಿದಾಗ ಮೊದಲು ನನಗೆ ದೇಹಾಭಿಮಾನ ಬಹಳ ಇರುತ್ತೆ. ಮೊದಲು ಹೇಳಿದ ತಕ್ಷಣ ಅನ್ಸೋದಿಲ್ಲ. ಮೊದಲು ಏನು ತುಂಬಾ ವರ್ಷಗಳೇ ಬೇಕಾಗತ್ತೆ. ಉತ್ತಮೋತ್ತಮ ಇದ್ರೆ ಸಾಧಕ, ಎಲ್ಲಾ ರೀತಿಯಾದ ಸಾಧಕರು ಇರ್ತಾರೆ. ಉತ್ತಮೋತ್ತಮ, ಉತ್ತಮ, ಮಧ್ಯಮ, ಕನಿಷ್ಠ. ಅಂದ್ರೆ ಕನಿಷ್ಠ ಅಂದ್ರೆ ತುಂಬಾ ಕೆಳಗೆ ಅಂತ ಅಲ್ಲ. ದೇಹಾಭಿಮಾನ ಜಾಸ್ತಿ ಇರುತ್ತೆ. ಜ್ಞಾನದ ಏನು ಚಿಂತನ ಬರೋದಿಲ್ಲ. ಆದ್ರೆ ತೀವ್ರವಾದ ಅವನಿಗೆ ಬಯಕೆ ಇದೆ ಅಂದ್ರೆ ಯಾವಾಗ ಬೇಕಾದ್ರೂ ಅವನು ಉತ್ತಮೋತ್ತಮ ಆಗ್ಬೋದು. ಯಾರಿಗೆ ತೀವ್ರವಾದ ಬಯಕೆ ಇದೆ ಆತ್ಮಜ್ಞಾನನ ಪಡಿಬೇಕು ಅಂತ, ಅವರೆಲ್ಲರೂ ಉತ್ತಮೋತ್ತಮರೇ. ಈಗ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಪ್ರವಚನ ಕೇಳ್ಬೇಕು, ಆತ್ಮಜ್ಞಾನವನ್ನ ಅರ್ಥ ಆಗುತ್ತೋ ಬಿಡುತ್ತೋ ಒಟ್ ನಾನು ಕೇಳ್ಬೇಕು ಮಾಡ್ಬೇಕು ಅನ್ನುವ ಆ ಚಿಂತನ ಆ ಮನಸ್ಸಿಗೆ ಬರುತ್ತರ ಮುಮುಕ್ಷತ್ವ ಬಹಳ ಕೋಟಿ ಜನ್ಮದ ಸುಕೃತ. ಜ್ಞಾನವನ್ನ ಕೇಳ್ಬೇಕು ಅಂತ ಎಲ್ಲರಿಗೂ ಅನ್ಸಲ್ಲ. ಏನಾದ್ರೂ ಒಂದು ಮಾಡೋಣ, ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡೋಣ, ಅದನ್ ಮಾಡೋಣ, ನಾನೇ ಧ್ಯಾನ ಮಾಡೋಣ, ನಾನು ಹೀಗ್ ಮಾಡೋಣ, ಎಲ್ಲವೂ ಮಾಡೋಣ ಅನ್ಸತ್ತೆ. ಜ್ಞಾನಕ್ಕೆ ಯಾಕಂದ್ರೆ ಬರೀ ಅದೇನೋ ಹೇಳ್ತಾರೆ, ಬರೀ ಹೇಳೋದು ಕೇಳೋದು, ಅದ್ರಿಂದ ಅಷ್ಟು ಪರಿವರ್ತನೆ ಆಗಲ್ಲ ಅನ್ನಂಗ್ ಅನ್ಸಿರತ್ತೆ. ಬರೀ ಅವು ಶಬ್ದಗಳು ಅಂತಲ್ಲ. ಯಾರಿಗೆ ಇಲ್ಲ ಜ್ಞಾನವೇ ಅತ್ಯಂತ ಶ್ರೇಷ್ಠ, ಎಲ್ಲಾ ಸಾಧನಕ್ಕಿಂತ ಸುಲಭ ಸಾಧನ, ನೇರವಾದ ಮಾರ್ಗ. ಏನು ಆ ಬ್ರಹ್ಮ ವಸ್ತುವಿನ ಅನುಭವ ಯಾವ ಉಪನಿಷತ್ತಿನ ರುಚಿಗಳು ಎಲ್ಲಾ ಮಹಾತ್ಮರು, ಜಗತ್ತಿನ ಎಲ್ಲಾ ಮಹಾತ್ಮರು ಏನನ್ನ ಅನುಭವಿಸಿದಾರೋ ಆ ಬ್ರಹ್ಮ ವಸ್ತು ನಾನಿದ್ದೀನಿ, ಅದರ ಅನುಭವವನ್ನ ಬಹಳ ಸುಲಭವಾಗಿ ನಿಜಗುಣ ಶಿವಯೋಗೀಶ್ವರರು ಹೇಳ್ತಿದ್ದಾರೆ. ಏನೀಗ ಗುರುಗಳು ಹೇಳ್ತಿದಾರಲ್ಲ ಅದ್ರ ಕಡೆ ಸ್ವಲ್ಪ ನಂಬು, ಲಕ್ಷ್ಯ ಕೊಡು, ಚಿಂತನ ಮಾಡಿ ನೋಡು. ಆ ರೀತಿಯಾಗಿ ಚಿಂತನ ಮಾಡಿ ನೀನೇ ಆ ಬ್ರಹ್ಮ ವಸ್ತು ಇದೆಯಾ ಅದನ್ನ ನಂಬು. ಈ ರೀತಿಯಾಗಿ ನಂಬಿದ್ರೆ ಅದೇ ಅನುಭವ. ಆ ಅನುಭವದಲ್ಲೇ ನಿಂತು ಎಲ್ಲಾ ಮಾತಾಡ್ತಿರೋದಾದ್ರೆ ಅದ್ರಲ್ಲಿ ಇದೀನಿ ಅಂತ ಗೊತ್ತಿಲ್ಲ. ಆ ಅನುಭವದಿಂದನೇ ದೇಹಾದಿಗಳು. ಅನುಭವ ಇರ್ಲಿಲ್ಲ ದೇಹಕ್ಕೆ ಏನೂ ಅಸ್ತಿತ್ವ ಇಲ್ಲ. ಸತ್ಯ ವಸ್ತುವಿನ ಅನುಭವದಲ್ಲೇ ಇವೆಲ್ಲವೂ ಕಾಣಿಸ್ತಾ ಇರೋದು. ಆದ್ರೆ ನನಗೆ ಈಗ ಆ ರೀತಿ ಇಲ್ಲ. ನನಗೆ ನಾನಿದ್ದೀನಿ, ದೇಹ ನನಗಿದೆ, ಮನಸ್ಸು ನನಗಿದೆ, ನನ್ನ ಅಹಂಕಾರ ಇದೆ, ನಾನು ಅಂತ ನನಗಿದೆ, ನನಗೆ ಜೀವ ಅಂತ ಇದ್ದೀನಿ, ಹೆಣ್ಣು ಜೀವ ಅಂತಿದ್ದೀನಿ, ಗಂಡು ಜೀವ, ಇಂಥವ್ರ ಹೆಂಡತಿ, ಇಂಥವ್ರ ಗಂಡ, ಇಂಥವ್ರ ಮಕ್ಕಳು, ನನಗೊಂದು ಮನೆ ಇದೆ, ಕರ್ತವ್ಯ ಕರ್ಮಗಳಿದೆ, ಇವೆಲ್ಲವೂ ಏನೇನ್ ಇದೆ ಅಂತೆಲ್ಲ ಇವೆಲ್ಲವೂ ಆ ಸತ್ಯ ವಸ್ತುವಿನ ಆಧಾರದಲ್ಲೇ ಇರೋದು. ಆ ಸಮುದ್ರದಲ್ಲೇ ಇದೆ ಮೀನುಗಳು, ಎಲ್ಲಾ ಜಲಾಚರಗಳು ಎಲ್ಲಾ ಸಮುದ್ರದಲ್ಲೇ ಇದೆ, ಎಲ್ಲವೂ ಅದರ ಆಶ್ರಯದಲ್ಲೇ ಇದೆ. ಅದೇನಾದ್ರೂ ಸ್ವತಂತ್ರ ಇದೆಯಾ? ಮೀನಾಗ್ಲಿ ಏನಾದ್ರೂ ಆಗ್ಲಿ ಸಮುದ್ರದಿಂದ. ಹಾಗೆ ನಾವು ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಈಶಾವಾಸ್ಯ. ಇಡೀ ಜಗತ್ತೆಲ್ಲವೂ ಆ ಬ್ರಹ್ಮನಿಂದನೇ ತುಂಬಿದೆ. ಜಗತ್ತು ಅಂತ ಪ್ರತ್ಯೇಕ ಇಲ್ಲ. ಸಾಧಕನ ದೃಷ್ಟಿಯಿಂದ ಹೇಳ್ತಾ ಹೋಗ್ತಿದ್ದಾರೆ ಜಗತ್ತಂತ ಇದೆ, ನನಗೆ ಜೀವ ಅಂತ ಇರೋದ್ರಿಂದ ಜಗತ್ತಿದೆ. ಈ ಜಗತ್ತನ್ನು ಆಧಾರವಾಗಿ ಬ್ರಹ್ಮ ವಸ್ತು ಅಂತ. ಆದರೆ ಪೂರ್ಣಮದ ಇಡೀ ಇರೋದೇ ಪೂರ್ಣ ವಸ್ತು. ಪೂರ್ಣ ವಸ್ತುವಿನಿಂದನೇ ಜಗತ್ತು ಹೊರಗ್ ಬಂದಿದೆ. ಆ ಜಗತ್ತಿನಿಂದನೇ ಜೀವ, ಎಲ್ಲವೂ ಪೂರ್ಣ ವಸ್ತುವಿನಿಂದನೇ. ಪೂರ್ಣ ವಸ್ತುವನ್ನು ಬಿಟ್ಟು ಏನೂ ಆಗಿಲ್ಲ. ಆಗಿರೋ ಹಾಗೆ ಭ್ರಮೆ ಆಗ್ತಿದೆ. ಸಮುದ್ರ ಇದೆ, ಸಮುದ್ರದಲ್ಲಿ ಅಲೆ ಬರುತ್ತೆ, ಸಣ್ಣ ಗುಳ್ಳೆಗಳೇ ಇರುತ್ತೆ, ದೊಡ್ಡ ಗುಳ್ಳೆ ಬರುತ್ತೆ, ಸಣ್ಣ ಅಲೆ, ದೊಡ್ಡ ಅಲೆ, ಭೋರ್ಗರೆತ, ಏನೇನೋ ಎಲ್ಲಾ ಹೊರಗಡೆ ಬಳಸ್ತೀವಿ. ಸಮುದ್ರದಲ್ಲಿ ಏನಾದ್ರು ಬದಲಾವಣೆ ಇದೆಯಾ? ಸಮುದ್ರವನ್ನ ಬಿಟ್ಟು ಪ್ರತ್ಯೇಕತೆ ಇದೆಯಾ? ಹಾಗೆ ನಾನು ಆ ಅರಿವಿನ ಸ್ವರೂಪ ಇದ್ದೀನಿ. ಇದನ್ನ ದೃಢವಾಗಿ ಹಿಡಿದು ಸಾಧನೆ ಮಾಡೋದು. ಏನೇ ನಾನು ಚಿಂತನ ಮಾಡ್ಬೇಕು ಅಂತಿದ್ರು ನಾನು ಬ್ರಹ್ಮ ವಸ್ತು ಅಂತ ಹಿಡಿದು ಚಿಂತನ ಮಾಡ್ಬೇಕು. ನಾನು ಜೀವ ಇದ್ದೀನಿ, ನಾನು ಬ್ರಹ್ಮ ವಸ್ತುವನ್ನ ಅನುಭವಿಸ್ತೀನಿ ಅಂತ ಮಾಡ್ಬಾರ್ದು. ನಾನು ಬ್ರಹ್ಮ ವಸ್ತು ಇದ್ದೀನಿ, ನನ್ನ ಆಧಾರದಲ್ಲಿ ನಾನು ಈ ದೇಹಾದಿಗಳನ್ನ ಭ್ರಮೆ ಮಾಡಿದ್ದೀನಿ. ಈ ದೇಹ ನಾನು ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಅವರೆಲ್ಲ ಬಹಳ ಸುಲಭವಾಗಿ ಹೇಗೆ ಅದರಿಂದ ನಾನು ಪ್ರತ್ಯೇಕತೆ ಆಗೋದು, ಹೇಗೆ ಅದನ್ನ ನಾನು ನೋಡೋದು, ಹೇಗೆ ಅದನ್ನ ಬಿಡೋದು, ನನಗೆ ಬಹಳ ತಾಧ್ಯಾತ್ಮತೆ ಇದೆ ಅಂದಾಗ ಗುರುಗಳು ನಿಧಾನವಾಗಿ ಉಪದೇಶ ಮಾಡ್ತಿದ್ದಾರೆ.
ಬಹಳ ಸುಲಭವಾಗಿ ಆತ್ಮಜ್ಞಾನ ಅಂದ್ರೆ ಕಷ್ಟ ಅಲ್ಲ. ಕಷ್ಟ ಯಾವ್ದು ಕೊಡುತ್ತೋ ಸಾಧನೆ ಅದು ಆತ್ಮಜ್ಞಾನ ಇರೋದಿಲ್ಲ. ಇಲ್ಲ ನಾನೇ ಕಷ್ಟ ಮಾಡ್ಕೊಂಡಿರ್ತೀನಿ, ಗುರುಗಳು ಸುಲಭವಾಗಿ ಹೇಳಿದ್ರುನು ನಾನು ಅದನ್ನ ಕಷ್ಟ ಮಾಡ್ಕೊಳ್ತೀನಿ. ಅದಕ್ಕೆ ಗುರುಗಳು ಏನ್ ಹೇಳ್ತಿದಾರೋ ಆ ರೀತಿ ಲಕ್ಷ್ಯ ಕೊಟ್ರೆ ಆತ್ಮಜ್ಞಾನ ಬಹಳ ಸುಲಭ. ಆದ್ರೆ ಮನಸ್ಸು ಆ ರೀತಿ ಮಾಡಕ್ ಬಿಡಲ್ಲ. ನನ್ನ ಪೂರ್ವ ಜನ್ಮದ ವಾಸನೆಗಳು, ನನ್ನ ಪರಿಸರ, ನಾನು ಬೆಳೆದಿರುವ ವಾತಾವರಣ, ನನ್ನ ಚಿಂತನ, ನನ್ನ ಅಧ್ಯಯನ, ನನಗೆ ಅವೆಲ್ಲವೂ ಸೇರಿ ನಂದೇ ಆದ ಒಂದು ಮನಸ್ಸಿನೊಳಗಡೆ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗಿರುತ್ತೆ. ಅದು ನನಗೆ ಗೊತ್ತಾಗೋದಿಲ್ಲ, ನಾನೇ ಒಂದು ಮಾಡ್ಕೊಂಡಿದೀನಿ ಅಂತ. ಸಾಧಕ ಅಂತ ಇದ್ದ ತಕ್ಷಣನೇ ನಾವೆಲ್ಲರೂ ಆ ಮಗು ತರ ಇರಲ್ಲ ಮನಸ್ಸು. ಸಾಧಕ ಮನಸ್ಸಂದ್ರೆ ಏನು ಅಂತ ಕುತೂಹಲ ಇರ್ಬೇಕು. ಮಗುಗೆ, ಚಿಕ್ಕ ಮಕ್ಕಳಿಗೆ ಬಹಳ ಕುತೂಹಲ. ಪ್ರತಿಯೊಂದು ವಸ್ತುನ ಏನದು ಏನದು ಅಂತ ಎಲ್ಲಾ ಕೇಳ್ತಿರ್ತವೆ. ನಮಗ್ ದೊಡ್ಡವರಾಗ್ಬಿಟ್ಟಿರ್ತೀವಲ್ಲ, ಎಲ್ಲಾ ಜಡ್ ಹಿಡ್ದೋಗಿರುತ್ತೆ. ಕುತೂಹಲ ಅನ್ನೋದು ಹೊಟ್ಟೆ ಹೋಗಿರುತ್ತೆ ಮನಸ್ಸಿಗೆ. ನಾವ್ ಅದೇನ್ ಕೇಳುತ್ತೆ ಅದು ಗೊತ್ತಿಲ್ವಾ, ಅದೇನ ಎಷ್ಟ್ ಸರಿ ಹೇಳೋದು ಅಂತ ಮಗುಗ್ ಬೈತಿರ್ತೀವಿ. ಆದ್ರೆ ಅದಕ್ಕೆಲ್ಲವೂ ಕುತೂಹಲ. ಏನದು ಏನಿದು ಪ್ರತಿಯೊಂದು ಕೇಳ್ತಿರತ್ತೆ, ಸಣ್ಣ ಸಣ್ಣದನ್ನ ಕೇಳ್ತಿರತ್ತೆ. ಯಾಕೆಂದ್ರೆ ಮಗು ಅಷ್ಟು ಸ್ವಚ್ಛ, ಏನು ಅದ್ರೊಳಗಡೆ ಕಲ್ಮಶಗಳೇ ಇಲ್ಲ. ಎಲ್ಲವೂ ಇಡೀ ಜಗತ್ತೆಲ್ಲ ಅದಕ್ಕೆ ಹೊಸಾದು. ಪ್ರತಿಯೊಂದು ಘಟನೆಗಳು, ಮಾತುಗಳು, ಶಬ್ದಗಳು ಏನು ಚೆನ್ನಾಗಿ ಅನುಭವಿಸೋದು. ನಾವು ಹಾಗೆ ಇದ್ವಿ, ನಾವು ನಮ್ ಬಾಲ್ಯನೂ ಹಾಗೆ ಇತ್ತು. ಬರ್ತಾ 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 ಈ ಅಹಂಕಾರದ ನಾನು ಅಂತ ಬರುತ್ತಲ್ಲ, ಈ ಸಂಸ್ಕಾರಗಳೆಲ್ಲ ಬಂದು ಆ ಕುತೂಹಲನ ಮರೆಸ್ಬಿಡತ್ತೆ. ಎಲ್ಲ ಒಂದ್ ರೀತಿ ಜಡ್ಡಿಡ್ದಂಗೆ, ಅದೇ ತಾನೆ ಬೆಳಗ್ಗೆ ಅದೇ ಹೆಂಡತಿ ಮಕ್ಳು, ಅದೇ ಮನೆ, ಅದೇ ಆ ಏನ್ ಪ್ರಶ್ನಾರ್ಥಕ ಮನಸ್ಸಿರುತ್ತಲ್ಲ, ಚಿಂತನಾ ಮನಸ್ಸಿರುತ್ತಲ್ಲ, ಅದು ಹೊರಟೋಗುತ್ತೆ ಬಾಲ್ಯದಲ್ಲಿ. ಅದಕ್ಕೆ ಆತ್ಮಜ್ಞಾನ ಯಾಕೆ ಶ್ರೇಷ್ಠ ಅಂದ್ರೆ ಮನಸ್ಸು, ಬುದ್ಧಿ ಎಲ್ಲವೂ ಪ್ರಖರವಾಗಿರುತ್ತೆ. ಕೊಳೆ ಆಗಿರಲ್ಲ ಅದಕ್ಕೆ. ಮುಂದೆ ಬರ್ತಾ ಬರ್ತಾ ಕಾಮಕ್ರೋಧಾದಿಗಳ ದೇಹ ಭ್ರಮೆ ಎಲ್ಲವೂ ಕೊಳೆಗಳಾಗ್ಬಿಡತ್ತೆ. ಹಾಗಾಗಿ ಏನ್ ಹೇಳ್ತಾ ಇರ್ತಾರೋ ಗುರುಗಳು, ನಾನು ಅದೇ ರೀತಿ ನೋಡಕ್ ಪ್ರಾರಂಭ ಮಾಡ್ತೀನಿ. ಯಾವ ರೀತಿ ನಾವು ಕನ್ನಡಕ ಬಣ್ಣದ್ ಹಾಕೊಂಡಿರ್ತೀವಲ್ಲ, ಅದು ಅದೇ ರೀತಿನೇ ಜಗತ್ತನ್ನ ನೋಡ್ತಿರ್ತೀವಿ. ಕಣ್ಣಿಗೆ ನಾವು ಹಸಿರು ಕಣ್ಣು ಹಾಕೊಂಡಿದ್ರೆ ಎಲ್ಲವೂ ಹಸಿರು, ನೀಲಿ ಹಾಕಿದ್ರೆ ಎಲ್ಲವೂ ನೀಲಿ. ಹಾಗಾಗಿ ನಾವು ಕಣ್ಣಿಗೆ ಇವರೇ ಹೆಂಡತಿ ಆಯ್ತು, ಅದೊಂದು ಬಣ್ಣ, ಅದು ಗೊತ್ತಾಗಲ್ಲ ಅದು ನಾನು ಆ ರೀತಿಯ ಬಣ್ಣ ಹಾಕಿದೀನಿ ಅಂತ. ಇಡೀ ಹಂಗ ನಿಜವಾಗ್ಲೂ ಅವ್ರು ಇದ್ದಿದ್ರೆ ಎಲ್ಲರಿಗೂ ಸತಿ ಇರ್ಬೇಕು. ಪತಿ ಇದ್ರೆ ಇಡೀ ಜಗತ್ತಿಗೂ ಎಲ್ಲ ಪತಿ. ಮರ, ಎಲ್ಲರಿಗೂ ಮರ ಕಾಣಿಸುತ್ತೆ, ಎಲ್ಲರಿಗೂ ಗಿಡ ಕಾಣಿಸುತ್ತೆ. ಇಡೀ ಜಗತ್ತಲ್ಲಿ ಎಲ್ಲರಿಗೂ ಹಂಗಗೆ ಕಾಣಿಸುತ್ತೆ, ನಮಗ್ ಮಾತ್ರ ಯಾಕೆ ಕಾಣಿಸುತ್ತೆ? ಇದ್ ನನ್ ಜಗತ್ ಮಾಡ್ಕೋತೀನಿ. ಒಳಗಡೆ ಒಂದು ಭಾವ ಸಾಮ್ರಾಜ್ಯ ಆಗತ್ತೆ. ಆ ಭಾವ ಸಾಮ್ರಾಜ್ಯ ಬಹಳ ಗಟ್ಟಿ ಇರತ್ತೆ. ಎಲ್ಲಾ ಈ ಆತ್ಮಜ್ಞಾನವನ್ನೆಲ್ಲ ಕೇಳ್ತಿರುತ್ತೆ, ಎಲ್ಲಾ ಮೇಲ್ ಬರುತ್ತೆ ಮನಸ್ಸು, ವಾಪಸ್ ಅಲ್ಲಿ ಕೆಳಗಡೆ ಇಳಿತಿರುತ್ತೆ. ಆ ಗಾಳಿಪಟ ಇದೆಯಲ್ಲ ಬಹಳ ಮೇಲಕ್ಕೆ ಇರುತ್ತೆ, ಹದ್ದಿಗಿಂತನೂ ಬಹಳ ಮೇಲಕ್ಕೆ ಹೋಗುತ್ತಂತೆ, ಬಹಳ ಮೇಲಕ್ಕೆ ಇರುತ್ತೆ. ಆದ್ರೆ ಅದ್ರದ್ದು ಸೂತ್ರಧಾರಿ ಇಲ್ಲಿ ಇರ್ತಾನಲ್ಲ, ಇವನ್ ಎಷ್ಟ್ ಮೇಲೆ ಹೋಗ್ತೇ ಎಲ್ಲ ಇವನ್ ಕೈಲಿರುತ್ತೆ. ಹಾಗೆ ಈ ಒಳಗಡೆ ಭಾವಬಂಧನ ಇದೆಯಲ್ಲ, ನಾನು ಅಂತ, ಅದು ನೀನು ಬ್ರಹ್ಮಜ್ಞಾನ ಕೇಳ್ತೀಯ, ಕೇಳಿ ಎಷ್ಟೋ ತನಕ ಕೇಳ್ತೀಯ? ವಾಪಸ್ ನಿನ್ ಮನೆಗೆ ಬರ್ಬೇಕು, ವಾಪಸ್ ಅದೇ ಹೆಂಡ್ತಿ. ಕೇಳ್ಬೇಕಾದ್ರೆ ಬಿಟ್ರೆ ಸಾಕಾಗಿದೆ. ಕೇಳ್ಬೇಕಾದ್ರೇನೆ ಯಾವ್ದಾದ್ರು ಮನೆದೇನೋ ಜ್ಞಾಪಕ ಬಂತು, ಏನೋ ಅಲ್ಲೇ ಬಿಟ್ಟು ಬಂದಿದ್ದೆ, ಏನೋ ಸರಿಯಾಗಿ ಇಟ್ಟಿಲ್ಲ, ಏನೋ ಮರ್ತಿದೀನಿ, ಆರಾಮಾಗಿ ಹೆಂಗ್ ಕೇಳಕ್ಕಾಗತ್ತೆ? ಹಾಗಾಗಿ ಆ ಭಾವ ಬಂಧನ ಇದೆಯಲ್ಲ, ಅದ್ ಬಹಳ ಗಟ್ಟಿ ಇದೆ. ಬಹಳ ಗಟ್ಟಿ ಅಂದ್ರೆ ಕಸನೇ ಸೇರಿ ಗ್ರಹಗಳಾಗಿದೆಯಲ್ಲ. ಏನೀಗ ಆಕಾಶದಲ್ಲಿ ಉಪಗ್ರಹಗಳು ಬಹಳ ದೊಡ್ಡದು, ಅವೆಲ್ಲ ಬರೀ ಕಸ ಸೇರಿ ಆಗಿರೋದು. ಈಗ ಅದೇ ಒಂದು ವಸ್ತು ತರ ಕಾಣುತ್ತಲ್ಲ, ಹಾಗೆ ಈ ಭಾವಬಂಧನ ಅದೊಂದು ವಸ್ತು ಅಲ್ಲ. ಈಗ ಕತ್ತಲೆ ಅನ್ನೋದು ಒಂದು ವಸ್ತು ಅಲ್ಲ, ಭ್ರಮೆ ಏನಾದ್ರು ಒಂದು ವಸ್ತುನ? ಹಗ್ಗದಲ್ಲಿ ಏನು ಹಾವು ಕಾಣಿಸುತ್ತಲ್ಲ, ಹಾವು ಅನ್ನೋದು ಒಂದು ವಸ್ತುನ? ಅದೇನಾದ್ರು ಒಂದು ವಸ್ತು, ಅದನ್ನ ಹಿಡಿಯೋಣ, ಮಾಡೋಣ, ಕಟ್ಟಾಕೋಣ ಅಂತ? ಹಾವುಗೇನಾದ್ರು ಹಿಡಿಯಕ್ಕಾಗತ್ತ? ಅಲ್ಲಿ ಇಲ್ವೇ ಇಲ್ಲ, ಅದು ಇರೋದೇ ಹಗ್ಗ ಇದೆ. ಹಾಗೆ ಈ ನಾನು ಜೀವ ಅನ್ನೋನು, ನಾನು ಇಲ್ವೇ ಇಲ್ಲ, ನನಗೆ ಏನೋ ಆಧಾರ ಇಲ್ಲ. ಇನ್ನು ಮರ ಗಿಡಗಳಿಗೆಲ್ಲ ಬೇರಿದೆ, ಒಂದು ಭೂಮಿಯಲ್ಲಿ ಆಧಾರ ಹಿಡಿದು ಬೇರು. ನಾವೇನಿಲ್ಲ, ಅಂತರದಲ್ಲಿ ಓಡಾಡ್ತಾ ಇರೋದು. ಹೇಗ್ ಓಡಾಡ್ತಾ ಇದೀವಿ, ಯಾಕ್ ಬಂದ್ವಿ, ಏನ್ ಮಾಡಕ್ ಬಂದಿದೀವಿ, ಏನೋ ಪ್ರಜ್ಞೆ ಇಲ್ಲ. ಸುಮ್ನೆ ನಮ್ಗೆ ಏನೇನ್ ಅನ್ಸುತ್ತೋ ಆ ರೀತಿ ಮಾಡ್ಕೊಂಡ್ ನಾನ್ ಸತ್ಯ ಅನ್ಕೊಂಡು ನಾನೇ ನನ್ನ ಒಳಗಡೆ ಒಂದು ಭಾವ ಸಾಮ್ರಾಜ್ಯ ರೆಡಿ ಆಗಿರುತ್ತೆ. ಆ ಸಾಮ್ರಾಜ್ಯದಲ್ಲೇ ಮಾತಾಡ್ತಿರ್ತೀನಿ. ಅದೇ ಏನೇನ್ ಮಾತಾಡುತ್ತೋ ಅದು ನಂದು, ಅದ್ ಏನೇನ್ ತೀರ್ಮಾನ ಮಾಡುತ್ತೋ ಅದು ನನಗ್ ಸತ್ಯ. ಅದ್ ಯಾರನ್ನ ಗುರುಗಳು ಅನ್ನುತ್ತೋ ಅದು ಸತ್ಯ. ಅದ್ ಯಾವ್ದು ಶಾಸ್ತ್ರ ಏನ್ ಸಾಧನ ಇಡುತ್ತೋ ಅದು ಸತ್ಯ. ಅದನ್ನ ಮೀರ್ ಹೋಗಕ್ ಯಾರಿಗೂ ಆಗೋದಿಲ್ಲ. ಎಲ್ಲವೂ ಭಾವ ಸಾಮ್ರಾಜ್ಯದ ಕೆಳಗೇನೆ ನಮ್ಮ ಬದುಕು. ಅದು ಬೆಳಗ್ಗೆ ಎದ್ದಾಗ ಪ್ರಾರಂಭ ಆಗುತ್ತೆ ಮನಸ್ಸು, ಆ ಸಾಮ್ರಾಜ್ಯ. ಇನ್ನ ಅದರ ಕೆಳಗಡೆ ಅದ್ರದ್ದು ಏನ್ ನಾವು ಮಾಡಿರ್ತೀವಿ ವಾಸನೆ ಇರುತ್ತೆ, ಪುನಃ ಆ ವಾಸನೆ ತಾನ್ ಮಾಡ್ಸುತ್ತೆ, ಆ ವಾಸನೆ ಮಾಡೋದು, ಅದನ್ನ ಮಾಡೋದು, ಸಂಗ್ರಹ ಮಾಡೋದು. ಹೀಗೆ ನನ್ನ ಬದುಕಿನಿಂದ ಹುಟ್ಟದಾಗಿಂದ ಇಲ್ಲಿವರೆಗೂ ಎಷ್ಟು ವಾಸನೆಗಳನ್ನ ಮಾಡಿರ್ಬೋದು ನಾನು. ಅದು ಕ್ಷಣ ಮಾಡ್ತಿರತ್ತೆ ಮನಸ್ಸು. ಅಲೆಗಳದು. ಆ ಮನಸ್ಸಂದ್ರೇನೆ ಅಲೆಗಳು. ಹಿಂಗೆ ಮಾತಾಡ್ತಿದ್ದಾಗೆ ಒಂದ್ ಅಲೆ ಹೇಳುತ್ತೆ,
ಹೇಳ್ತಾಗೆ ತಿರ್ಗಾ ಅದಕ್ಕೆ ಇನ್ನೊಂದಲ್ಲೇ ಅದಕ್ಕೆ ಇನ್ನೊಂದಲ್ಲೇ. ನೀರು ಪ್ರಶಾಂತ್ ಒಂದೇ ಒಂದು ಕಲ್ಲು ಹಾಕಿದ ತಕ್ಷಣ ಹೆಂಗೆ ಅಲೆಗಳೆಲ್ಲ ಪ್ರಾರಂಭ ಹಂಗೆ ಈ ಮನಸ್ಸು ನಿದ್ರೆಯಲ್ಲಿ ಸುಮ್ನೆ ಮಲಗಿರತ್ತೆ. ಎದ್ದ ತಕ್ಷಣ ಪ್ರಾರಂಭ ಆಗತ್ತೆ. ನಾನಂತ ಪ್ರಾರಂಭ ಆದ ತಕ್ಷಣ ಓ ಟೈಮ್ ಆಯ್ತು, ಹೀಗಾಯ್ತು, ಹಾಗಾಯ್ತು, ಅವ್ರಿಗೆ ಮಲಗಿದ್ದಾರೆ, ಇವ್ರು ಮಲಗಿದ್ದಾರೆ, ನಾನು ಹೋಗ್ಬೇಕು, ಒಂದಕ್ಕೊಂದು ಅಲೆ ತೀವ್ರವಾಗಿ ಅದ್ರದ್ದು ನಮಗ್ ಪ್ರಜ್ಞೆನೇ ಇರಲ್ಲ. ಅದ್ ಏನ್ ಮಾಡ್ತಿರುತ್ತೋ ನಾವು ಹಾಗಿರ್ತೀವಿ. ಹಾಗಾಗಿ ಆ ಭಾವ ಸಾಮ್ರಾಜ್ಯವನ್ನ ಮೀರ್ಬೇಕು. ಆ ಭಾವ ಸಾಮ್ರಾಜ್ಯ ಅಂದ್ರೆ ಅದಕ್ಕೆಲ್ಲ ಅಧಿಪತಿ ನಾನು. ಅಹಂಕಾರದ ನಾನು ಅಂತ ಏನ್ ನನಗೆ ಅಭಿಮಾನ ಇದೆಯಲ್ಲ ಬಹಳ ವಿಪರೀತ ಇದೆ. ಎಲ್ಲರಿಗೂ ಇರುತ್ತೆ. ಮಹಾತ್ಮರಿಗೊಬ್ರಿಗೆ ಬಿಟ್ಟು, ನಮ್ಮ ಅಪ್ಪವ್ರಂತವ್ರಿಗೆ ಒಬ್ರಿಗೆ ಬಿಟ್ಟು ಈ ಜಗತ್ತಲ್ಲಿ ಇನ್ನೆಲ್ಲರಿಗೂ ಇರುತ್ತೆ. ಆ ನಾನನ್ನ ಕಳ್ಕೊಳ್ಳೋದಿಕ್ಕೆ ಈ ಸಾಧನಗಳು. ಆ ನಾನನ್ನ ಯಾವ್ದು ಕಳ್ಕೊಬೇಕಂತ ಹೋಗ್ತೀನಲ್ಲ ಅಲ್ಲೇ ಬೆಳೆಸ್ಕೊತಾ ಇರ್ತೀನಿ. ಅದು ಸೂಕ್ಷ್ಮಾತಿ ಸೂಕ್ಷ್ಮ. ಕಬೀರರು ಅದೇ ಹೇಳ್ತಾರೆ, ಹೆಣ್ಣುವನ್ನನ್ನು ಸುಲಭದಲ್ಲಿ ಬಿಡಬಹುದು, ಅದನ್ ಬೇಕಾದ್ರೆ ಬಿಡ್ಬೋದಂತೆ. ಈ ಅಹಂಕಾರದ ಅಭಿಮಾನವನ್ನು ಬಿಡುವುದು ಬರಿ ಕಟ್ಟ. ಎಷ್ಟು ಮಾಡಕ್ ಹೋಗ್ತೀನಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅಶ್ವತ್ಥ ಮರನೋ ಯಾವ್ದೋ ಹೇಳ್ತಾರೆ, ಅರಳಿ ಮರನೋ, ಅದು ಪೂರ್ತಿ ಬೇರ್ಸವ್ ಕಟ್ ಮಾಡ್ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ ಬರೋಷ್ಟೊತ್ತಿಗೆ ತಿರ್ಗಾ ಚಿಗುರಿರುತ್ತೆ. ಹಾಗೆ ಈ ಅಹಂನ ನಾನು ಎಷ್ಟು ಇಲ್ಲ ಅನ್ನಂಗ್ ಮಾಡಿ ಪುನಃ ಅಲ್ಲೇ ಮಾತಾಡ್ತಿರುತ್ತೆ. ಇವೆಲ್ಲವೂ ಮೂರು ಅವಸ್ಥೆಗಳು ನೀನಲ್ಲ, ಹೇಳ್ತಾ ಇರೋದು ಅದೇ ಅಹಂ. ಸಾಕ್ಷಿ ನೀನು, ಅದೇ ಅಹಂ ಮಾತಾಡ್ತಿದೆ. ಬ್ರಹ್ಮ ವಸ್ತು ನೀನು, ಅದೇ ಅಹಂ ಮಾತಾಡ್ತಾ ಇದೆ. ಇದು ಮಾತಾಡ್ತಾನೆ ಇರತ್ತೆ. ಇದು ಪೂರ್ತಿ ನಷ್ಟ ಆಗ್ಬೇಕು. ಅದನ್ನ ಆ ರೀತಿ ಹೋಗ್ಬೇಕು ಅಂತಿದ್ರೆ ಈ ರೀತಿಯಾದ ಅಂತರಂಗದ ಅನ್ವೇಷಣೆ ಆಗ್ಲೇಬೇಕು. ಅಂತರಂಗದ ಸಂಶೋಧನೆ ಆಗ್ಬೇಕು. ನಾನು ದೇಹ, ನಾನು ಅಹಂಕಾರ, ನಾನು ಇವೆಲ್ಲವೂ ಇದೆಯಲ್ಲ ಹೌದು ಅಲ್ವೋ ಅಂತ ಅವ್ರು ವಿಚಾರ ಮಾಡು. ಅದನ್ನ ನೋಡು, ನೋಡು, ನಿನ್ನ ದೇಹವನ್ನ ನೋಡು. ಗುರುಗಳ ದೇಹವನ್ನ ನೋಡೋದಲ್ಲ, ನಿನ್ ದೇಹವನ್ನ. ನಮ್ಗೆಲ್ಲಾರ್ದು ನೋಡಕ್ ಬರುತ್ತೆ, ನನಗ್ ನೋಡಕ್ ಬರಲ್ಲ. ಅದೇ ಅತ್ಯಂತ ಆಶ್ಚರ್ಯ. ಆ ಇಂದ್ರಿಯಗಳು, ಮನಸ್ಸು, ಅಹಂಕಾರ ಏನಿದೆ ಹೊರಗಡೆದನ್ನೆಲ್ಲಾ ನೋಡುತ್ತೆ, ತನ್ನ ನೋಡಕ್ ಇಷ್ಟಪಡಲ್ಲ. ಯಾವಾಗ ತನ್ ಕಡೆ ತಾನ್ ನೋಡಕ್ ಹೋಗುತ್ತೆ ತಾನ್ ಇಲ್ದೇರಂಗಾಗತ್ತೆ. ಅದಕ್ ಅದ್ ನೋಡಲ್ಲ. ಯಾರ್ ನಾನು ನಷ್ಟ ಮಾಡ್ಕೊಳಕ್ ಇಷ್ಟ ಆಗತ್ತೆ? ನಾನ್ ಇಲ್ದೇ ಇದ್ರೆ, ನಾನು ಸತ್ತೇ ಹೋಗ್ಬೇಕಾದ್ರೆ ಬಸ್ಟ್ ಆಗ್ಬೇಕು, ನಾನು ಪೂರ್ತಿ ನಾಶ ಆಗ್ಬೇಕು ನಾನು. ಆದ್ರೆ ಆತ್ಮವಸ್ತು ನಾನ್ಯಾಕೆ ಆಗಕ್ ಇಷ್ಟಪಡ್ತೀನಿ? ಹಾಗಾಗಿ ಏನೇ ಎಲ್ಲ ಕೇಳ್ತಿದ್ರು, ಶ್ರವಣ ಕೇಳ್ತಿದ್ರು, ನಾನ್ ಇವತ್ ಶ್ರವಣ ಚೆನ್ನಾಗ್ ಕೇಳ್ದೆ, ಇವತ್ತು ನನಗೆ ಅನುಭವ ಬರೋ ಹಾಗೆ ಕೇಳ್ದೆ. ಯಾವ್ದು ಹೇಳ್ತಿರೋದು? ಅದೇ ನಾನು ಇರ್ಬೇಕದು ಒಟ್ಟು. ಏನಾದ್ರೂ ಮಾಡಿ ನಾನು ಇರ್ಬೇಕು ಅಂತ ಇರತ್ತಲ್ಲ, ನಾನ್ ಹೋಗ್ಲೇಬೇಕು. ಅದನ್ನ ಅಲ್ಲಿ ಅವರು ಮುಂದೆ ಹೇಳ್ತಿದ್ದಾರೆ. ಹೇಗೆ ಅದನ್ನ ನಿಧಾನವಾಗಿ ಪ್ರತಿದಿನ ಕೇಳ್ತಾ ಕೇಳ್ತಾ, ಮತ್ತೆ ಕೇಳೋದು ಹೇಗೆ ಅಂದ್ರೆ ಅಹಮ್ಮನ್ನ ಬೆಳೆಸ್ಕೊಳ್ಳುವ ರೀತಿ ಕೇಳಬಾರ್ದು. ಯಾವ ಪ್ರವಚನವನ್ನ, ಯಾವ ಸತ್ಸಂಗವನ್ನೇ ಎಲ್ಲೇ ಹೋಗ್ಲಿ ಕೇಳಲಿ, ನೀವೆಲ್ಲ ಯಾವೇ ಗುರುಗಳ ಹತ್ರ ಆಗ್ಲಿ, ವೈಯಕ್ತಿಕವಾಗಿ ಮಾಡ್ಲಿ, ಪ್ರಕೃತಿಯ ಸಂಘದಲ್ಲಿ ಮಾಡ್ಲಿ, ಯಾವ ರೀತಿಯಾದ ಸತ್ಸಂಗವನ್ನ ಮಾಡಿದ್ರುನು ನಾನನ್ನೋದು ನನಗೆ ಬೆಳಿಬಾರ್ದು. ನಾನನ್ನುವ ಅಹಂಕಾರ ಪುಷ್ಟಿ ಕೊಡಬಾರ್ದು. ಅದು ಗೊತ್ತಾಗೋದು ಗುರುಗಳ. ಅದಕ್ಕೆ ಗುರುಗಳು ಯಾಕೆ ಬೇಕು ಅಂದ್ರೆ ನಮಗ್ ಗೊತ್ತಾಗಲ್ಲ, ನನಗೆ ಅಭಿಮಾನ ಬಂದಿದೆ, ನಾನು ಇಷ್ಟು ವರ್ಷದ ಪ್ರವಚನ. ಈಗ ಮನೆಯಲ್ಲಿ ಯಾರು ನಮಗ್ ಅಂತಾರೆ, ಏನ್ ಇದೇನಾ ಹೋಗಲ್ ಪ್ರವಚನ ಕೇಳಿದ್ದು, ಈ ತರ ಮಾತಾಡ್ತೀಯಾ, ಹೀಗಿದ್ಯಾ ನೀನು ಅಂತ ತಕ್ಷಣ ಬಹಳ ಕೋಪ ಬರುತ್ತಲ್ಲ, ಅದ್ ಅಹಂಗೆ ಪೆಟ್ಟು ಬಿದ್ದಿದ್ದು. ಕೇಳ್ತಾ ಇರೋದೇನೋ ಅಹಂ ನಾನಲ್ಲ ಅಂತ ಕೇಳಿದ್ದು. ನಮ್ ಪ್ರವಚನದ ಬಗ್ಗೆ, ನಮ್ ಸಾಧನದ ಬಗ್ಗೆ ಯಾರು ಏನಾರು ಮಾತಾಡಿದ್ರೆ ಎಷ್ಟ್ ಬೇಗ ಆವೇಶ ಬರುತ್ತಲ್ಲ. ಅಹಂದೇ ಅದು. ಎಲ್ಲವೂ ಅಹಂನ ಅದ್ ಅಹಂನ ಅಂತ ಗೊತ್ತಾಗಲ್ಲ. ನಾನ್ ಇಲ್ಲ ಅಂತ ತಿರ್ಗಾ ಅದಕ್ಕೆ ಅವ್ರಿಗೆಲ್ಲ ಸಮಾಧಾನ ಹೇಳಕ್ ಹೋಗ್ತೀನಿ. ನೋಡು, ನಾನು ಅಹಂಕಾರದ, ನನಗೆ ಕೋಪ ಬಂದು ಮಾತಾಡ್ತಾ ಇಲ್ಲ, ನಿನಗ್ ಬುದ್ಧಿವಾದ ಹೇಳ್ತಾ ಇದ್ದೀನಿ ನೋಡ್, ನಾನು ಹಂಗಲ್ಲ. ಈ ರೀತಿ ಅವ್ರಿಗೆ ನಾವೆಲ್ಲ ತೀರ್ಮಾನ ಮಾಡಿ ಅವ್ರಿಗೆ ಸಮಾಧಾನ ಮಾಡಿ ನಾವು ಇಲ್ಲ ಬಹಳ ಚೆನ್ನಾಗಿ ಅಂತ ಒಪ್ಸಕ್ ಹೋಗ್ತೀವಿ. ಅದೆಲ್ಲ ಅಹಂದು. ಈ ಅಹಂ ಹೋಗ್ಲೇಬೇಕು. ಆ ಅಹಂ ಎಲ್ಲ ಹೋಗ್ಬೇಕಾದ್ರೆ ಪ್ರತಿನಿತ್ಯ ಜ್ಞಾನ. ಸತ್ಸಂಗತ್ವವೇ ನಿಸ್ಸಂಗತ್ವ. ಯಾವ ಸತ್ಸಂಗವನ್ನ ಮಾಡಿದ್ರೆ, ಅದರಲ್ಲಿ 3 ರೀತಿಯಾದ ಸತ್ಸಂಗ ನಮ್ಮ ಅಪ್ಪವ್ರು ಹೇಳ್ತಾರೆ. ಒಂದು ಗ್ರಂಥಗಳ ಅಧ್ಯಯನ, ಸ್ವಾಧ್ಯಾಯ. ನೀನೇ ವೈಯಕ್ತಿಕವಾಗಿ ಕುತ್ಕೊಂಡು, ಹೌದಾ ನಾನು ದೇಹ ಏನು ಶ್ರವಣದಲ್ಲಿ ಕೇಳಿದ್ರೆ ಅದು ಒಂದು ವೈಯಕ್ತಿಕ ಸತ್ಸಂಗ. ಒಂದು ಪ್ರಕೃತಿಯ ಸಂಘ, ಒಂದು ಜ್ಞಾನ ಮಹಾತ್ಮರ ಚರಿತ್ರೆಗಳನ್ನ ಓದೋದು ಮಾಡೋದು, ಅವುಗಳಿಂದ ಮಾಡುವ ಸಾಧನ. ಈ 3 ರೀತಿಯಾದ ಸತ್ಸಂಗವನ್ನ ಅವ್ರ ಅಪ್ಪವ್ರು ಹೇಳ್ತಾರೆ. ಎಲ್ಲರಿಗೂ ಸತ್ಸಂಗ ಸಿಗದ್ ಬಹಳ ಕಷ್ಟ. ಎಲ್ಲರಿಗೂ ಎಲ್ಲಾ ಕಡೆ ಎಲ್ರಿ ಸಿಗತ್ತೆ ಅಂತ ಇದ್ರು. ಎಲ್ಲೋ ನಿಮ್ಮಂತ ಎಲ್ಲೋ ಅಪರೂಪಕ್ಕೆ ಮೈಸೂರಲ್ಲಿ ಇಲ್ಲೋ, ನಮ್ಮ ಒಂದು ಬಿಟ್ರೆ ಇನ್ನೆಲ್ಲೂ ಇಲ್ಲ ಪ್ರತಿದಿನ ಮಾಡೋದು. ಇಡೀ ಮೈಸೂರಲ್ಲೇ ಇಲ್ಲ. ಪ್ರತಿದಿನ ಸತ್ಸಂಗ ಮಾಡೋರು ಯಾರು ಇಲ್ಲ. ಆ ರೀತಿ ಸಿಗಲ್ಲ. ಬೇರೆ ಊರವರೆಲ್ಲ ಬೇರೆಯಿಂದ ಬಂದಾಗ ಕೇಳಿದ್ರು. ಅಪ್ಪ ಅವ್ರಿಗೆ ಕೇಳಿದಾಗ ಅಂದ್ರೆ ಎಲ್ಲಾ ಕಡೆ ಎಲ್ಲಿ ಸಿಗತ್ತೆ, ನಾವೇ ಸಂಘವನ್ನ ನಾವೇ ವೈಯಕ್ತಿಕವಾಗಿ ಸತ್ಸಂಗವನ್ನ ಮಾಡ್ಕೋಬೇಕು. ಯಾಕೆ ನಾನು ಉದ್ಧಾರ ಆಗ್ಬೇಕಾಗಿದೆ. ಹಾಗಾಗಿ ನಾನೇ ಮನೆಯಲ್ಲಿ ನನಗೇ ಆದ ಒಂದು ಕೊಠಡಿಯನ್ನ ಮಾಡ್ಕೊಂಡು ನಾನೇ ಸ್ವಾಧ್ಯಾಯ, ಮಹಾತ್ಮರ ಚರಿತ್ರೆಗಳನ್ನ, ಯಾವುದಾದರೂ ವಚನಗಳ, ನಿಮಗೆ ಯಾರ ಬಗ್ಗೆ ಇದೆಯೋ, ಯಾರ ಬಗ್ಗೆ ಶ್ರದ್ಧೆ ಇದೆ, ಈ ಮಾರ್ಗ ಆ ಮಾರ್ಗ ನೋಡ್ಬಾರ್ದು.
ಸಾಧಕ ಮೊದಲು ಪ್ರಾರಂಭ ಮಾಡು, ದೇವನನ್ನ ಪಡಿಬೇಕು ಅನ್ನೋದು ಪ್ರಾರಂಭ ಮಾಡು. ಮುಂದೆ ತಾನೇ ಅಂತರಂಗದಲ್ಲಿ ಅದು ತೋರ್ಸುತ್ತೆ. ನಾವು ಹೊರಗಡೆನೆ ನಿಂತು ಮಾತಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಇದು ಸತ್ಯನಾ, ಅದು ಸತ್ಯನಾ, ಆ ಮಾರ್ಗ ಸತ್ಯನಾ, ಇದ್ರಿಗಿಂತ ಅದು ಶ್ರೇಷ್ಠ, ಬರೀ ಇವೆಲ್ಲವೂ ತಿಳುವಳಿಕೆ. ನಾನೇ ಯಾವಾಗ ಪ್ರವೇಶ ಮಾಡ್ತೀನಿ ಆಗ ನನಗೆ ಅದರ ದರ್ಶನ. ಮತ್ತೆ ಗುರುಗಳು ಅದಕ್ಕೆ ಮಾರ್ಗದರ್ಶನ ಇರ್ತಾರೆ ಅಂತರಂಗದಲ್ಲಿ ಅವರೇ ನಮಗೆಲ್ಲವೂ. ಯಾರು ಪ್ರಾಮಾಣಿಕವಾದ ಸಾಧಕ ಇರ್ತಾನೆ ಅವನು ಯಾವ ಸಾಧನೆಯಲ್ಲಾರು ತೊಡಗಿರ್ಲಿ, ಭಕ್ತಿ ಇರ್ಲಿ, ಕರ್ಮ ಇರ್ಲಿ, ಯೋಗ ಇರ್ಲಿ, ಎಲ್ಲರೂ ಲಕ್ಷ್ಯ ಏನಿದೆ, ಎಲ್ಲರೂ ದೇವನನ್ನ ಅನುಭವಿಸ್ಬೇಕು ಅಂತಾನೆ. ಎಲ್ಲರೂ ಜಗತ್ತನ್ನ ಬೇಡ ಅನ್ನಂತ ಎಲ್ಲರೂ ಶ್ರೇಷ್ಠರೇ. ಹಾಗಾಗಿ ಅವ್ರು ಪ್ರಾಮಾಣಿಕವಾಗಿ ನಾನು ಸಾಧನೆಯನ್ನ ಮಾಡ್ಬೇಕನ್ನೋರಿಗೆ ಆ ಗುರುಗಳು ತಾವೇ ಅಂತರಂಗದಲ್ಲಿ ಅದಕ್ಕೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಯಾವ ಸಾಧನೆಯನ್ನ ಮಾಡೋದ್ರಿಂದ ನನ್ನತನ ಕಡಿಮೆ ಆಗ್ಬೇಕು, ನಾನು ಅನ್ನುವ ಏನ್ ಅಹಂಕಾರ ಇದೆಯಲ್ಲ ಕಡಿಮೆ ಆಗ್ಬೇಕು, ನಂದು ಅನ್ನೋದು ಅದ್ರ ಮೇಲ್ ನಿಂತಿದೆ. ಭಕ್ತಿ ಮಾರ್ಗದಲ್ಲಿ ನಂದು ಅನ್ನೋದನ್ನ ಕಡಿಮೆ ಮಾಡ್ತಾರೆ. ಆ ನಂದು ಅನ್ನೋದನ್ನ ಆ ದೇವರಿಗೆ ಆ ಏನ್ ಅವ್ರು ಸಾಧನೆ ಮಾಡ್ತಿರ್ತಾರೆ ಆಗ ಅದು ಅರ್ಪಿಸ್ಬಿಟ್ರೆ ಅವಾಗ ನಾನು ತಾನೇ ಹೋಗುತ್ತೆ. ಇದು ಒಂದ್ರ ಮೇಲೆ ಒಂದ್ ನಿಂತಿದೆ. ನಾನಿದ್ರೆ ನಂದಿದ್ರೆ ನಾನಿರತ್ತೆ. ಎರಡರಲ್ಲಿ ಯಾವ್ದಾದ್ರು ಸುಲಭ ಹೇಗಾಗುತ್ತೋ ಆ ರೀತಿ ಸಾಧನ ಒಟ್ಟು ಮಾಡ್ಬೇಕು. ಯಾವ್ದಾದ್ರು ಹೊರಗಡೆನೆ ನಾವು ಆ ಕ್ಷೇತ್ರ ಈ ಕ್ಷೇತ್ರದಕ್ಕಿಂತ ನನಗೆ ಯಾವ್ದಾದ್ರು ಈ 3 ರೀತಿಯಾದ ಸತ್ಸಂಗವನ್ನ ಅಪ್ಪೋರ್ ಹೇಳ್ತಾರಲ್ಲ ಆ ರೀತಿ ವೈಯಕ್ತಿಕವಾಗಿ ಸತ್ಸಂಗವನ್ನ ಮಾಡೋದು. ಆ ಸತ್ಸಂಗದಿಂದ ನಿಸ್ಸಂಗದ ಅನುಭವ ಬರ್ಬೇಕು. ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ಹಿಂಗೆ ಕೇಳೋದ್ರಿಂದ, ಹಿಂಗೆಲ್ಲಾ ಸತ್ಸಂಗ ಎಲ್ಲರೂ ಸೇರಿ ಮಾಡೋದ್ರಿಂದ ಸುಲಭವಾಗಿ ಆಗತ್ತೆ. ಅದೇ ವೈಯಕ್ತಿಕವಾಗಿ ನಾನು ಏಕಾಗ್ರತೆಯಿಂದ ಏನಾದ್ರು ಬಹಳ ಸಾಮರ್ಥ್ಯ ಬೇಕು, ಅದಕ್ಕಾಗಿ ಮನೋಭೂಮಿಕೆ ತಯಾರಾಗ್ಬೇಕು. ಮತ್ತೆ ಅವುಗಳಿಗೆಲ್ಲ ಏನು ಆಕರ್ಷಣೆಗಳು ಹೊರಗಡೆ ಇದೆ ಪ್ರಾಪಂಚಿಕರಿಗೆ ಬಹಳ ಕಷ್ಟ. ಮನೆಯಲ್ಲಿ ಹೆಂಡತಿ ಮಕ್ಕಳು ಅಲ್ಲೆಲ್ಲ ಇದ್ದು ನಾನು ಅವುಗಳನ್ನೆಲ್ಲ ಉದಾಸೀನ ಮಾಡಿ ಧ್ಯಾನ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ. ಅಲ್ಲೆಲ್ಲದರ ಮಧ್ಯೆ ನಾನು ಚಿಂತನ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ. ಏನಾದ್ರೂ ಅದೆಲ್ಲವೂ ಮನಸ್ಸಿಂದಾಗ್ಲಿ ಅಹಂಕಾರದ್ದಾಗ್ಲಿ ಅದ್ರ ಪ್ರಭಾವ ತಾನೇ ಕಡಿಮೆ ಆಗೋದಂದ್ರೆ ಈ ಸತ್ಸಂಗದಲ್ಲಿ ಮಹಾತ್ಮರ ಅನುಗ್ರಹ ಇರತ್ತೆ. ಎಲ್ಲಾ ದೇವತೆಗಳು ಇರ್ತಾರಂತೆ ಇಲ್ಲಿ. ಎಲ್ಲಾ ದೇವತೆಗಳು ನಿಂತು ಕೇಳ್ತಿರ್ತಾರಂತ. ಅವ್ರ ಅಂತಾರಂತೆ, ನನಗೆ ಮನುಷ್ಯ ಜನ್ಮ ಬಂದಿದ್ರೆ ಅವ್ರು ಮನುಷ್ಯ ಜನ್ಮ ಬರ್ಲೇಬೇಕು ಪಾರಾಗೋದಿಕ್ಕೆ. ಇವರೆಲ್ಲ ಎಷ್ಟು ಪುಣ್ಯವಂತರು, ಎಷ್ಟು ಬೇಗ ಪಾರಾಗ್ಬಿಡ್ತಾರೆ, ನಾವ್ ಇನ್ನೂ ಮನುಷ್ಯ ಜನ್ಮಕ್ ಬಂದು ಸತ್ಸಂಗವನ್ನ ಕೇಳಿ ನಾವು ಪಾರಾಗ್ಬೇಕು ಅಂತಿರ್ತಾರಂತೆ. ಹಾಗಾಗಿ ಈ ಸತ್ಸಂಗದಲ್ಲಿ ಸುಲಭವಾಗಿ ಆ ಮಹಾತ್ಮರದು ಅತ್ಯುನ್ನತ ಶಕ್ತಿ, ಅವರು ದೇವರು ಇರ್ತಾರಲ್ಲ ಅವ್ರದ್ದು ಪರಿಸರ ಇರತ್ತಿಲ್ಲೆಲ್ಲ. ಹಾಗಾಗಿ ಇಲ್ಲಿ ತಾನೇ ಪ್ರಭಾವ ಕಡಿಮೆ ಆಗತ್ತೆ. ಜೋರಾಗಿ ಮಳೆ ಬಂದ್ರೆ ನಾವು ಗಿಡಕ್ ನೀರ್ ಹಾಕೋದೇ ಬೇಡ, ಎಷ್ಟು ಸಮೃದ್ಧವಾಗಿರತ್ತೆ. ಅದೇ ನಾವು ನಲ್ಲಿಯಿಂದ ಗಿಡದಿಂದ ಏನ್ ಸಣ್ಣ ನೀರ್ ಹಾಕ್ತಿವಿ, ಆ ನೀರ್ ಹಾಕಿರೋದ್ ಹೇಗಿರತ್ತೆ. ಹಾಗೆ ನಾನೇ ವೈಯಕ್ತಿಕವಾಗಿ ಸತ್ಸಂಗ ಮಾಡಿದ್ರೆ ನನ್ ಮನೆಗ್ ನಾನ್ ಗಿಡ ನೀರ್ ಹಾಕ್ದಂಗೆ ಅದೇ ಪ್ರಕೃತಿಯಿಂದ ಮಳೆ ಬಂದ್ರೆ ಏನಾಗತ್ತಲ್ಲ ಹಾಗೆ ಸತ್ಸಂಗದಲ್ಲಿ ತಾನೇ ಅವೆಲ್ಲದರ ಪ್ರಭಾವ ಕಡಿಮೆ ಆಗತ್ತೆ. ತಾನೇ ಆ ಅಂತರಂಗದಲ್ಲಿ ಆ ದೇವನ ಸ್ಪರ್ಶ ಪ್ರಾರಂಭ ಆಗತ್ತೆ. ಆ ರೀತಿ ಆ ಸತ್ಸಂಗದಿಂದ ನಿಸ್ಸಂಗದ ಅನುಭವ ಬರ್ಬೇಕು. ಸತ್ಸಂಗವನ್ನ ಕೇಳ್ಬೇಕಾದ್ರೆ ನನ್ನತನ ಕಡಿಮೆ ಆಗ್ಬೇಕು. ನನ್ನತನವನ್ನ ಇಟ್ಕೊಂಡು ನಾನು ಎಷ್ಟು ಕೇಳ್ತೀನೋ ರಾಗದ್ವೇಷಗಳು ಅವುಗಳೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಆ ರೀತಿ ಪಾಂಡಿತ್ಯ ಇವುಗಳೇನೂ ಬದುಕಲ್ಲ, ಉಪಯೋಗ ಬರೋದಿಲ್ಲ. ಎಷ್ಟು ನಾನು ಕಡಿಮೆ ಮಾಡ್ಕೊಳ್ತೀನೋ ಅಷ್ಟು ನಾನು ಆರಾಮ್ ಇರ್ತೀನಿ. ನಾನ್ ಆರಾಮ್ ಇರ್ಬೇಕು ಅಂತ ಇರೋದಕ್ಕೆ ನನ್ನ ಎಲ್ಲಾ ಸಾಧನೆಗಳು. ಅದನ್ನ ಅವ್ರು ಹೀಗೆ ಹೇಳ್ತಿದ್ದಾರೆ, ತನು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು ನಿಧಾನವಾಗಿ. ನಾನು ಒಂದೇ ಸಲಿಗೆ ಹೋಗೋದಿಲ್ವಲ್ಲ, ಅದ್ ಯಾವ್ದಾದ್ರ ಮೇಲೋ ಕೆಳಗಡೆವರೆಗೂ ಬಂದ್ಬಿಟ್ಟಿದೆ. ಆಗ್ಲೇ ನಾನು ಅನ್ನುವ ಅಹಂಕಾರ ನಾನು ಗೊತ್ತಾದ್ರೆ ಶ್ರೇಷ್ಠ. ಆ ರೀತಿ ಗೊತ್ತಾಗಲ್ಲ. ನನಗೆ ದೇಹದ ಮೇಲೆ ಇದೆ, ಮನಸ್ಸಿನ ಮೇಲೆ ಇದೆ, ನನಗೆಲ್ಲಾದ್ರ ಮೇಲೂ ನನಗೆ ಬಹಳ ಅಭಿಮಾನ, ಬಹಳ ತಾಧ್ಯಾತ್ಮತೆ. ಅವುಗಳಲ್ಲೆಲ್ಲ ಏನಾದ್ರೂ ನನಗಾಗತ್ತೆ. ಮನಸ್ಸಿಗೆ ಏನಾರು ಅಂದ್ರೆ ಬಹಳ ಸುಖ ದುಃಖ ಆಗತ್ತೆ. ದೇಹಕ್ಕಾಗುವ ಕಾಯಿಲೆಗಳನ್ನೆಲ್ಲ ಅನುಭವಿಸ್ತಿದ್ದೀನಲ್ಲ. ಹಾಗಾಗಿ ಒಂದೊಂದನ್ನೇ ನಿಧಾನವಾಗಿ ಸುಲಭವಾಗಿ ಅವ್ರು ಯಾವ ರೀತಿ ಅದನ್ನ ನೋಡೋದು ಅಂತ ಹೇಳ್ತಿದ್ದಾರೆ. ನೀ ತನು ಇಂದ್ರಿಯಾಳಿ, ಏನು ದೇಹ ನೀನು ಅಂತೀಯಲ್ಲ, ಈ ದೇಹ ನೀನಲ್ಲ. ಈಗೇನು ನೀನು ನಾನು ಕೂತಿದ್ದೀನಿ ಕೇಳ್ತಿದ್ದೀನಿ, ನನ್ನ ಅನುಭವ ಇದೆ, ನನಗೆ ದೇಹದ ಅನುಭವ ಅಂತೇಳಿ ಈ ದೇಹ ನೀನಲ್ಲ. ಯಾಕೆ ನೀನಲ್ಲ? ನೀನ ದೇಹವನ್ನ ಅರಿತೀಯ. ಅರಿಯೋದು ಅಂತ ನಮ್ಗೆ ಬರೀ ಬುದ್ಧಿಯಿಂದ ಜೀವನಾಗಿ ಇದ್ದು ಇದೇ ರೀತಿ ಆ ಬುದ್ಧಿಯನ್ನ ಬಳಸಿ ಮನಸ್ಸನ್ನ ಬಳಸಿ ನನಗೆ ಅದೇ ರೀತಿ ನೋಡಕ್ ಬರುತ್ತೆ. ಅದೇ ರೀತಿನೇ ಅದು ತುಂಬಾ ರೂಢಿಯಾಗಿದೆ ಅಷ್ಟೇ, ಏನಿಲ್ಲ. ಈಗ ಗುರುಗಳು ಹೇಳೋ ರೀತಿ ನೋಡಕ್ ಪ್ರಾರಂಭ ಆದ್ರೆ ಅದು ತಾನೇ ಹೋಗುತ್ತೆ. ಆ ಬುದ್ಧಿನೂ ತಾನೇ ಮರೆಯಾಗತ್ತೆ, ಎಲ್ಲವೂ ಮರೆಯಾಗತ್ತೆ. ಯಾಕೆಂದ್ರೆ ಅವುಗಳಿಗೆಲ್ಲ ಅಸ್ತಿತ್ವವನ್ನು ಕೊಟ್ಟಿರುವ ಅರಿವಿದ್ದೀನಿ ನಾನು.
ನನಗೆ ಇವುಗಳಲ್ಲಿ ಸ್ವಲ್ಪ ತಾಧ್ಯಾತ್ಮತೆ ಆಗಿ ಇವುಗಳದೇ ನಿಜ, ಇವುಗಳ ಬಹಳ ಪ್ರಕಾಶ ಇದೆ, ಚೈತನ್ಯ ಇದೆ, ಅನುಭವ ಇದೆ ಅಂತ ಭ್ರಮೆ ಆಗಿದೆ. ಬರೀ ಭ್ರಮಿಸಿರೋದು ನಾನು. ಹಾಗಾಗಿ ಈ ದೇಹವನ್ನ ನೀನು ಅರಿತೀಯ. ಈ ದೇಹವನ್ನ ಹೇಗ್ ಅರಿತೀಯ? ಈ ದೇಹ ಸೊರಗುತ್ತೆ, ಈ ದೇಹ ನಂದು ದಪ್ಪ ಆಗಿದೆ, ಈಗ ಸಣ್ಣ ಇದೆ, ನಾನ್ ಬಾಲ್ಯದಲ್ಲಿ ಚಿಕ್ಕವರಿದ್ದೆ, ಈಗ ದೊಡ್ಡವರಾದೆ, ಈಗ ಮುಂದೆ ವಯಸ್ಸಾಯ್ತು ನನಗೆ, ನಾನ್ ಮೊದ್ಲು ಇರ್ಲಿಲ್ಲ, ಇಷ್ಟನೇ ತಾರೀಕಾಗಿ ನಾನು ಹುಟ್ಟದೆ, ಈ ರೀತಿ ನಾನ್ ಸ್ಕೂಲ್ಗೆ ಹೋದೆ ಮಾಡ್ದೆ, ಅವಾಗ ನನ್ ದೇಹ ಚಿಕ್ಕವಳಿದ್ದೆ ನಾನು, ಈಗ ನಾನ್ ದೊಡ್ಡವ್ರ. ಈ ರೀತಿ ನಿನ್ನ ದೇಹವನ್ನ ನೋಡ್ತೀಯಲ್ಲ ನೀನು, ನಿನ್ನ ದೇಹವನ್ನೇ ನೀನು ನೋಡಕ್ ಬರುತ್ತೋ ಇಲ್ವೋ? ಇದನ್ನೇ ನೋಡೋದು. ಇದು ಎಷ್ಟು ಸುಲಭ ಅಲ್ಲ, ನೋಡೋದಕ್ಕೆ ಕಷ್ಟ ಇಲ್ಲ, ಏನಾದ್ರು ಮಾಡೋದೇ ಬಹಳ ಕಷ್ಟ. ಆದ್ರೆ ನಮ್ಗೆ ಉಲ್ಟಾ ಆಗ್ಬಿಟ್ಟಿದೆ, ಮಾಡೋದು ಬಹಳ ಸುಲಭ ಸುಲಭ ಅಂತ. ನೋಡೋದ್ ಬರೀ ನಾನ್ ನಿನ್ನ ನೋಡಕ್ ಏನಾದ್ರು ಕಷ್ಟ ಪಡ್ಬೇಕಾ? ಸುಮ್ನೆ ನೋಡೋದ್ ಹೆಂಗೆ? ಆದ್ರೆ ನನಗೆ ನಮ್ಮವ್ರು ಅಂತ ಏನಾರು ಇದ್ರೆ, ನಂದು ಅಂತಿದ್ರೆ ನೋಡಕ್ ಬರಲ್ಲ. ಅಲ್ಲಿ ಮೋಹ ಮಮಕಾರಗಳು, ಅಭಿಮಾನಗಳು, ಭ್ರಮೆ, ಮಾಯೆ ಇವುಗಳೆಲ್ಲ ಬಂದು ಸರಿಯಾಗಿ ನೋಡಕ್ ಬರಲ್ಲ. ನನ್ನವ್ರು ಅಂತಿದ್ರೆ, ನಮ್ಗೆ ಯಾರೋ ಈ ರಸ್ತೆಯಲ್ಲಿ ಯಾರೋ ಹೋಗ್ತಿರ್ತಾರೆ ಮಾಡ್ತಿರ್ತಾರೆ, ಅವ್ರು ನಾವ್ ಆರಾಮಾಗಿ ನೋಡ್ತೀವಿ, ಏನೂ ಆಗಲ್ಲ ನಮ್ಗೆ. ಅದು ನೋಡೋದು. ಆ ರೀತಿ ನನ್ನ ದೇಹವನ್ನ ನೋಡೋದು. ನನ್ನ ದೇಹವನ್ನ ಈ ರೀತಿ ನಾನು ಅದು ತುಂಬಾ ತಾಧ್ಯಾತ್ಮ. ದಿನಾ ನೋಡೋದು, ಇದನ್ನೇ ದಿನಾ ಕೇಳೋದು, ಈ ರೀತಿ ಅದನ್ನೇ ಕೇಳ್ಬೇಕು. ದೇಹ ನನ್ನ ದೇಹವನ್ನ ನಾನು ಅರಿತೀನಿ, ನನ್ನ ಬದುಕನ್ನೇ ನಾನು ಅರಿತೀನಿ. ಇಡೀ ನನ್ನ ಬದುಕನ್ನ ನನಗೆ ಅರಿಯೋದಿಕ್ ಬರುತ್ತೆ. ಯಾಕೆಂದ್ರೆ ನಾನು ಇರೋದೇ ಅರಿವಿನ ಸ್ವರೂಪ. ನನ್ನ ಬದುಕು ಮೊದಲು ಇರ್ಲಿಲ್ಲ, ಕೆಲವು ವರ್ಷಗಳ ನಂತರ ಬಂತು. ಒಂದು ಮನೆಯಲ್ಲೆಲ್ಲೋ ನಾನು ಹುಟ್ಟಿದೆ, ನನಗೊಂದು ಪರಿಸರ ಇತ್ತು, ನನಗೆ ತಂದೆ ತಾಯಿ ಅಕ್ಕ ತಂಗಿ ಇಂಥವ್ರ ಮಧ್ಯೆ ನಾನು ಹುಟ್ಟಿದೆ. ನನ್ನ ಬಾಲ್ಯ ಪ್ರಾರಂಭ ಆಯ್ತು, ಜೊತೆಗೆ ಮನಸ್ಸು ಬಂತು. ಎಲ್ಲವೂ ಒಟ್ಟಿಗೆ ನೋಡ್ಬೋದು, ಇಡೀ ಜೀವನನ್ನೇ ನೋಡೋದು. ನನ್ನ ಜೀವನನ್ನ, ನನ್ನ ಬದುಕನ್ನೇ ನಾನು ನೋಡೋದು. ಬಾಲ್ಯದಲ್ಲಿ ನನ್ನ ಬದುಕು ಈ ರೀತಿ, ಸ್ಕೂಲಿಗೆ ಹೋದೆ, ಅಲ್ಲೆಲ್ಲ ಅಧ್ಯಯನ ಮಾಡಿದೆ, ಇಂಥ ಗುರುಗಳು ಸಿಕ್ಕಿದ್ರು, ಹಿಂಗಿಂಗ್ ಮಾಡಿದ್ರು, ಎಲ್ಲ ಹೊಗಳಿದ್ರು, ಬೈದ್ರು, ಎಲ್ಲರೂ ಬಂದ್ರು, ಸ್ನೇಹಿತರಿದ್ರು. ಈ ರೀತಿ ನನ್ನ ಬಾಲ್ಯವನ್ನು ನಾನು ನೋಡಿದೆ. ನನ್ನ ಬಾಲ್ಯದಲ್ಲಿ ಬಹಳ ಕಷ್ಟ ಇತ್ತು, ನನಗೇನೋ ಊಟಕ್ಕೂ ಇರ್ಲಿಲ್ಲ, ನನ್ಗೆ ಯಾರೂ ಕೊಡ್ಲಿಲ್ಲ, ನನಗ್ ತಂದೆ ತಾಯಿ ಇರ್ಲಿಲ್ಲ, ನಾನ್ ಬಹಳ ಕಷ್ಟಪಟ್ಟೆ, ಅವ್ರ ಮನೇಲಿ ಬೆಳ್ದೆ, ಈ ಮನೇಲಿ ಬೆಳ್ದೆ, ಅದನ್ನೂ ನಾನು ನೋಡ್ತೀನಿ. ಈಗ ನನಗೆ ಆಮೇಲೆ ಬಹಳ ಚೆನ್ನಾಗಿ ಓದಿ ವಿದ್ಯಾವಂತೆ ಆದೆ ನಾನು, ಬಹಳ ಚೆನ್ನಾಗಿ ಒಳ್ಳೆ ಕೆಲ್ಸ ಸಿಕ್ತು, ಎಲ್ಲ ಸಿಕ್ತು, ನನ್ನ ಜೀವನನೇ ಪರಿವರ್ತನೆ ಆಯ್ತು, ಅದನ್ನೂ ನಾನು ನೋಡ್ದೆ. ಮುಂದೆ ಈಗ ನನಗೆ ವಯಸ್ಸಾಯ್ತು, ಎಲ್ಲ ಮಕ್ಕಳು, ಎಲ್ಲರಿಗೂ ಕರ್ತವ್ಯ ಕರ್ಮ, ಎಲ್ಲರಿಗೂ ಮಕ್ಕಳು ಮದುವೆ ಮಾಡ್ದೆ, ಮನೆ ಮಾಡ್ದೆ, ಎಲ್ಲಾ ಮಾಡ್ದೆ. ಈಗ ನನ್ನ ಜೀವನ ಎಲ್ಲ ಸಾರ್ಥಕ ಆಗಿದೆ. ಈ ರೀತಿಯಾದ ಬದುಕನ್ನು ನಾನು ನೋಡ್ತಿದ್ದೀನಿ. ನನ್ನ ಬದುಕುಗಳನ್ನ ನಾನು ನೋಡ್ತಿದ್ದೀನಿ. ನನ್ನ ಬದುಕಿನಲ್ಲಾಗಿರುವ ಎಲ್ಲಾ ಏರುಪೇರುಗಳನ್ನ ನೋಡ್ತಿದ್ದೀನಿ. ನನ್ನ ಮನಸ್ಸು ಬಾಲ್ಯದಲ್ಲಿ ಬಹಳ ಖುಷಿಯಾಗಿದ್ದೆ ನಾನು. ಈಗ ಒಂದ್ ಸ್ವಲ್ಪ ವರ್ಷಗಳ ಮೊದ್ಲು ನಾನು ಬಹಳ ಆರಾಮಾಗಿದ್ದೆ. ಯಾವಾಗ ಈ ಮದ್ವೆ ಆದೆ ಅವಾಗಿಂದ ಪ್ರಾರಂಭ ಆಯ್ತು. ಈ ರೀತಿ ಗೊತ್ತಾಗುತ್ತಲ್ಲ, ನನ್ನ ದೇಹ ಮನಸ್ಸುಗಳು ಮೊದ್ಲು ಆ ರೀತಿ ಇತ್ತು. ಯೌವನ ಬಂದ್ಮೇಲೆ ಪ್ರಾರಂಭ ಆಯ್ತು ನಮ್ಗೆಲ್ಲ. ಕಾಮಕ್ರೋಧಾದಿಗಳು ಯಾಕ್ ಬಂತು, ಯಾರ್ ಬಂತು, ನಾವೇನು ಕೇಳಲಿಲ್ಲ, ಮಾಡಿಲ್ಲ, ಏನು ಆಹ್ವಾನ ಕೊಟ್ಟಿಲ್ಲ, ಎಲ್ಲವೂ ಪ್ರಕಟ ಆಗತ್ತಲ್ಲ, ಎಲ್ಲಿಂದ ಆಯ್ತದು? ದೇಹ ಮನಸ್ಸು ಎಲ್ಲವೂ ಬದಲಾವಣೆ ಆಗ್ತಿದೆ. ಹೇಗ್ ಬದಲಾವಣೆ ಆಯ್ತು ಅಂತ ಗೊತ್ತೇ ಆಗ್ಲಿಲ್ಲ ನನಗೆ. ನಾನ್ ಆಗಿದ್ರೆ ನನಗ್ ಗೊತ್ತಾಗ್ಬೇಕಾಗಿತ್ತಲ್ಲ. ಇಂಥ ದಿನದಿಂದ ನಾನ್ ಬಾಲ್ಯದಿಂದ ಯೌವನಕ್ ಬಂದೆ. ಈಗ ಸಂಕ್ರಾಂತಿ ದಿನ ಇವತ್ತೇನೋ ಉತ್ತರಾಯಣ, ಈಗ ಸೂರ್ಯ ಈ ಕಡೆಯಿಂದ ಈ ಕಡೆ ಬಂದ, ಇಷ್ಟು ಗಂಟೆಗೆ ಬಂದ. ಆ ರೀತಿ ನಾನು ಬಾಲ್ಯದಿಂದ ಯೌವನಕ್ಕೆ ಇಷ್ಟು ಗಂಟೆಗೆ ಈ ದಿನಕ್ಕೆ ಬಂದೆ ಅಂತ ಏನಾದ್ರು ಗೊತ್ತಾಗತ್ತಾ? ನಾನೇ ಇದೀನಲ್ಲ, ಮತ್ ನನಗ್ ಗೊತ್ತಾಗ್ಬೇಕಿತ್ತಲ್ಲ. ನಾನೇ ಇದ್ಮೇಲೆ ನನಗೆಲ್ಲ ಗೊತ್ತಿರ್ಬೇಕಲ್ಲ. ನಾನಂತ ಯಾಕೆ ಅಂತೀವಿ? ನಾನ್ ಅಲ್ದೇ ಇರೋದಕ್ಕೆ ಸುಮ್ನೆ ನಾನು ಅಂತಿದ್ದೀನಿ. ನಾನು ಅಲ್ಲಿ ಏನೂ ಮಾಡ್ತಾನೆ ಇಲ್ಲ, ಅದ್ರಲ್ಲಿ ಆಗ್ತಿರೋದು ನನಗ್ ಗೊತ್ತಾಗ್ತಿಲ್ಲ. ಮತ್ತೆ ಆ ದೇಹದಲ್ಲಿ ಏನು ಒಳಗಡೆ ಚೈತನ್ಯ ಇದೆ, ಏನು ಕಾರ್ಯಗಳೆಲ್ಲ ನಡೀತಿದೆ, ಅವುಗಳನ್ನ ಮಾಡ್ತಾ ಇರೋರು ಯಾರು? ಏನು ದೇಹದ ಒಳಗಡೆ ಎಂತೆಂತ ಕಾರ್ಯಗಳು ನಡೆಯುತ್ತೆ. ಒಂದು ಕ್ಷಣ ಬಿಡದೆ, ನಾನು ಹುಟ್ಟಿನಿಂದ ಪ್ರಾರಂಭ ಆಗಿ ಹುಟ್ಟದಾಗ ಒಂದು ಸಣ್ಣ, ಒಂದೇ ಒಂದು ಕ್ರೋಮೋಸೋಮ್ ಏನೋ ಹೇಳ್ತಾರೆ, ಅದನ್ನ ಒಂದೇ ಒಂದು ಸಣ್ಣಕ್ಕೆ ಇಷ್ಟೇ ಇರುತ್ತೆ ಹಿಂಗೆ. ಅವಾಗಿಂದ ಚಲನೆ ಪ್ರಾರಂಭ ಆದ್ರೆ ಕೊನೆಗೆ ದೇಹ ಬಿಡೋವರೆಗೂನು ಅದು ಚಲಿಸುತ್ತಲ್ಲ, ಅದ್ರೊಳಗಡೆ ಚೈತನ್ಯ ಇರುತ್ತಲ್ಲ, ಅಷ್ಟು ಕಾರ್ಯಗಳು ನಡೆಯುತ್ತಲ್ಲ. ಅದನ್ನೆಲ್ಲ ವಿಜ್ಞಾನದಲ್ಲಿ ಈಗೆಲ್ಲಾ ತೋರಿಸ್ತಾರೆ. ಅದು ಹೇಗೆ ಅದು ಬೆಳವಣಿಗೆ ಆಗತ್ತೆ, ಹೇಗೆ ಮಗು ಆಗುತ್ತೆ, ಕಣ್ಣು ಹೇಗ್ ಬರುತ್ತೆ, ಅದನ್ನ ಗರ್ಭೋಪನಿಷತ್ತಲ್ಲೆಲ್ಲ ಹೇಳಿದ್ದಾರೆ. ಹೇಗೆ ಅವೆಲ್ಲವೂ ಸೃಷ್ಟಿ ಆಗತ್ತಲ್ಲ. ಯಾರು ಮಾಡಿದ್ದು? ನಾನ್ ಮಾಡಿದ್ನ? ಅವೆಲ್ಲವೂ ಸೃಷ್ಟಿ ಆಗತ್ತಲ್ಲ. ಮತ್ತ ಎಂತ ಜಾಗ, ಅದಕ್ಕೆ ಎಂತ ರಕ್ಷಣೆ ಆಗತ್ತೆ. ತಾಯಿಯ ಗರ್ಭದಲ್ಲಿ ಅದಕ್ಕೊಂದು ಕವಚ ಬರುತ್ತೆ, ಅಲ್ಲೇ ಎಲ್ಲ ದೇಹಾದಿಗಳೆಲ್ಲ ಕಣ್ಣು ಇಷ್ಟು ತಿಂಗಳಿಗೆ ಕಣ್ಣು ಮೂಡುತ್ತೆ, ಅದೆಲ್ಲ ಈಗೆಲ್ಲ ಹೇಳ್ತಾರೆ ಎಲ್ಲ ವಿಜ್ಞಾನದಲ್ಲಾಗ್ಲಿ, ಗರ್ಭೋಪನಿಷತ್ತಿನಲ್ಲಿ ಮೊದ್ಲೇ ಎಲ್ಲ ಹೇಳಿದ್ದಾರೆ. ಇಷ್ಟ ತಿಂಗಳಿಗೆ ಇಂತ ಕಣ್ ಬರುತ್ತೆ, ಮೂಗುಗಳು ಬರುತ್ತೆ, ಅಲ್ಲಿ ಹಳ್ಳ ಇರುತ್ತೆ ಮೊದ್ಲು, ಆಮೇಲೆ ಕಣ್ ಮೂಡುತ್ತೆ, ಎಷ್ಟು ಸೃಷ್ಟಿ, ಎಷ್ಟು ಚೆನ್ನಾಗಾಗಿದೆ ಒಳಗಡೆ. ಯಾರು ಅವನ್ನೆಲ್ಲ ತಯಾರಿ ನಾವ್ ಎಷ್ಟು ಸುಲಭವಾಗಿ ಮಗು ಹುಟ್ತು,
ಏನ್ ಆರಾಮಾಗ್ಬಿಡ್ತು. ತಾಯಿನವೇ ಏನು ನಾನು ಎತ್ತು ಹೊತ್ತು ಅವ್ಳು ಏನೂ ಮಾಡಿಲ್ಲ ಅದ್ರೊಳಗಡೆ. ಅವರಿಗೆ ಮಗುನ ರಚನೆ ಮಾಡಕ್ ಬರುತ್ತಾ? ಅವ್ರು ಬರೀ ಒಂದು ನಿಮಿತ್ತ ಅಷ್ಟೇನೆ. ಹಾಗಾಗಿ ಆ ಕ್ರಿಯೆ, ಆ ಪ್ರಕೃತಿ ಆ ದೇಹವನ್ನ ನಿರ್ಮಾಣ ಮಾಡ್ತಲ್ಲ, ದೇಹದ ಒಳಗಡೆ ಅಷ್ಟು ಕಾರ್ಯಗಳು ನಡೆಯುತ್ತಲ್ಲ, ಯಾರು ನಡೆಸ್ತಾ ಇರೋದು? ಯಾರಿಂದ ಆ ಕಾರ್ಯಗಳು, ಯಾರ ಆಜ್ಞೆಯ ಮೇರೆಗೆ ಆ ಕಾರ್ಯಗಳು ನಡೀತಿದೆ? ಮತ್ ಯಾಕೆ ನಡೀತಿದೆ? ಮತ್ ನನ್ ಮಾತು ಏನು ಕೇಳಲ್ಲ. ನೀನ್ ಎಂತವನಾರು ಇರು, ನೀನ್ ಬಡವ ಇರೋ, ಕಪ್ಪಗಿರೋ, ದಪ್ಪ ಇರೋ, ಸಣ್ಣ ಇರೋ, ಏನಾದ್ರೂ ಇರೋ, ಎಲ್ಲಾದ್ರೂ ಇರೋ, ಆದ್ರೆ ಒಳಗಡೆ ಎಲ್ಲಾರಿಗೂ ಒಂದೇ ಸಮ ಕಾರ್ಯಗಳು ನಡೆಯುತ್ತೆ. ಇವನು ಬಡವನಿಗೆ ಬೇರೆ ಆಗತ್ತೆ, ಶ್ರೀಮಂತನಿಗೆ ನೀರ್ ಕುಡಿದ್ರೆ ಬೇರೆ ಅನುಭವ ಇದೆಯಾ? ಎಲ್ಲರಿಗೂ ಪ್ರಕೃತಿ ಒಂದೇ ಸಮ ಇದೆ. ಮತ್ ಅಷ್ಟೂ ಕಾರ್ಯಗಳು ಇಷ್ಟು ಜೀವಂತವಾಗಿಟ್ಟು ನನಗೆ 70-80 ವರ್ಷ ಬದುಕೋ ಹಾಗೆ ಎಲ್ಲವನ್ನು ಅನುಭವಿಸೋ ಹಾಗೆ ಮಾಡುತ್ತಲ್ಲ, ಯಾರು ಮಾಡ್ತಾ ಇರೋದು ಅದನ್ನ? ಯಾರ ಆಧಾರದಲ್ಲಿ ನಡೀತಿದೆ ನನ್ನ ಬದುಕು? ಈ ರೀತಿ ಸ್ವಲ್ಪ ವಿಚಾರ ಮಾಡು. ನಾನು ಅನ್ನೋದಕ್ಕೆ ಸ್ವಲ್ಪ ಕಡಿಮೆ ಮಾಡು. ಏನ್ ಮಾಡ್ತಿದ್ಯಾ ನೀನ್ ಆ ದೇಹದಲ್ಲಿ? ಕಣ್ಣನ್ ಮಾಡಕ್ ಬರ್ಲಿಲ್ಲ ನಿನ್ಗೆ, ದೇಹದಲ್ಲಿ ಏನು ಒಂದ್ ಸಣ್ಣ ಕೂದ್ಲು ಮಾಡಕ್ ಬರಲ್ಲ. ಆದ್ರೆ ಒಂದೇ ಒಂದ್ ಏನ್ ಮಾಡ್ತಿದ್ಯಾ ಅಂದ್ರೆ ಎಲ್ಲ ನಾನ್ ಮಾಡ್ತೀನಿ ಅಂತ ಅಭಿಮಾನ ಮಾಡ್ತಿದ್ದಲ್ಲ, ಅದು ದುಃಖಕ್ಕಾಗ್ತಿರೋದು. ಅದನ್ನ ಅವ್ರು ಹೇಳ್ತಿದ್ದಾರೆ, ತನು ಈ ದೇಹ ಏನಿದೆಯಲ್ಲ, ಇದನ್ ನೀನ್ ಎದುರಿಟ್ಟು ಅರಿತೀಯ, ನೀನ್ ಏನೂ ಮಾಡಿಲ್ಲ ಅದನ್ನ. ಅವುಗಳ ಕಾರ್ಯವನ್ನ ಯಾವುದೋ ಆಧಾರದಲ್ಲಿ ನಡೀತಾ ಇದೆ. ಅವುಗಳ ಕಾರ್ಯಗಳೆಲ್ಲ ದೇಹದ ಒಳಗಡೆ ವಿಪರೀತ ಕಾರ್ಯಗಳು. ಒಂದೇ ಒಂದು ಕಾರ್ಯ ಯಾವ್ದು ನಿಲ್ಸಿದ್ರು ನನ್ಗೆ ಇರಕ್ಕಾಗಲ್ಲ, ಆರಾಮಾಗಲ್ಲ. ದೇಹದ ಹಾರ್ಟ್ ಆಗ್ಲಿ ಅದೇನು ಸಾಯೋವರೆಗೂ ಆ ಪಂಪು ಮಾಡುತ್ತಲ್ಲ, ಅದು ಯಾಕೆ ಮಾಡುತ್ತೆ? ಮೆದುಳು ಏನು ಅಷ್ಟು ಕಾರ್ಯಗಳ ಕ್ಷಣ 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 ಏನು ನಾನು ಎಷ್ಟು ವಿಚಾರ ಮಾಡ್ತಿರ್ತೀನಿ ಅಷ್ಟು ಅಲ್ಲಿ ಮೆದುಳಲ್ಲಿ ಕಾರ್ಯಗಳು ನಡೀತಿರತ್ತೆ. ಅದು ನಡೀತಿರತ್ತೆ, ಹೃದಯ ಮಾಡ್ತಿರತ್ತೆ, ರಕ್ತ ಪರಿಚಲನ, ದೇಹದ ಅವುಗಳೆಲ್ಲಾ ಮಾಡ್ತಿರತ್ತೆ. ಅವುಗಳನ್ನೆಲ್ಲ ನಾನು ನನ್ನ ಮೇಲೆ ನಾನ್ ಮಾಡ್ತಿದ್ದೀನಿ ಅಂತ ಅಭಿಮಾನ ಮಾಡಿ ನನ್ ಬುದ್ಧಿ ಬಹಳ ಚುರುಕು, ನನ್ ಕಣ್ಣು ಏನು 70-80 ವರ್ಷ ಆದ್ರೂ ಬಹಳ ಚೆನ್ನಾಗ್ ಕಾಣುತ್ತೆ, ನಾನು ಎಷ್ಟು ಚೆನ್ನಾಗಿ ಎಲ್ಲವನ್ನು ಅನುಭವಿಸ್ತೀನಿ, ಎಲ್ಲವನ್ನ ನಾನು ರಕ್ತ ನನಗೆ ಇವತ್ತು ಎಷ್ಟು ಚೆನ್ನಾಗಿ ನನ್ಗೆ ಈ 80 ವರ್ಷ ಆದ್ರೂ ನನ್ ಬಹಳ ಚೆನ್ನಾಗಿ ನನ್ನ ಆರೋಗ್ಯ ಇದೆ, ನಾನು ಎಲ್ಲವನ್ನು ಪಚನ ಮಾಡ್ತೀನಿ, ನಾನು ಎಷ್ಟು ಊಟ ನಂದು ಬಹಳ ಚೆನ್ನಾಗಿ ಎಲ್ಲವೂ ನನಗೆ ಅರಗತ್ತೆ, ನಾನು ಎಲ್ಲಾ ದೇಹವನ್ನ ಸಶಕ್ತವಾಗಿ ಇಟ್ಕೊಂಡಿದೀನಿ. ನಾನೇನಾದ್ರೂ ಹೋಗಿ ಒಳಗಡೆ ಮಾಡ್ತಿದ್ದೀನ? ಏನಾದ್ರೂ ಎಲ್ಲಾ ಆಹಾರ ಊಟ ಮಾಡಿರೋ ಆಹಾರವನ್ನೆಲ್ಲ ಅಲ್ಲೆಲ್ಲಾ ತಾನೇ ವಿಭಾಗ ಮಾಡ್ಕೊಳ್ಳುತ್ತೆ. ಆ ಸಣ್ಣ ಕರಳು, ದೊಡ್ಡ ಎಷ್ಟೊಂದಿದೆ, ಅವುಗಳೆಲ್ಲ ಎಲ್ಲವನ್ನು ವಿಭಾಗ ಮಾಡಿ ಆ ಕ್ಷೇತ್ರಗಳಿಗೆ ಕಳಿಸುತ್ತೆ. ಕಳಿಸಿ ಯಾವ್ದು ಬೇಡೋ ಅದನ್ನ ವೇಸ್ಟ್ ಆಗಿರೋದನ್ನ ಬೇರೆ ಕಡೆ ಮಾಡುತ್ತೆ. ಯಾವುದು ಶಕ್ತಿಪೂರ್ಣವಾಗಿ ಆ ಕಾರ್ಯಗಳನ್ನ ಇಷ್ಟೊಂದು ದೇಹದ ಒಳಗಡೆ ಕಾರ್ಯ ಮಾಡ್ತಿದೆಯಲ್ಲ, ಯಾಕೆ ಮಾಡ್ತಿದೆ? ಯಾರ ಆಧಾರದಲ್ಲಿ ಮಾಡ್ತಿದೆ? ಯಾರ ಆದೇಶದ ಮೇರೆಗೆ? ಯಾರು ಅದಕ್ಕೆ ಈ ರೀತಿ ನೀನ್ ಮಾಡ್ಲೇಬೇಕು ಇವ್ರಿಗೆ ಅಂತ ಮಾಡಿದ್ಯಲ್ಲ, ಯಾರು ಅದಕ್ ಮಾಡಿದೆ? ಅಷ್ಟೊಂದೆಲ್ಲ ಅವುಗಳು ಮಾಡ್ತಿದ್ದಾವಲ್ಲ ದೇವನ ಆಧಾರದಲ್ಲೇ. ಆ ದೇವ ನಾನಿದ್ದೀನಿ, ಆ ಬ್ರಹ್ಮ ವಸ್ತುವಿನ ಆಧಾರದಲ್ಲಿ ನಡೀತಿದೆ. ಮತ್ ನಾನು ಚಿಕ್ಕವ್ರು ಹೆಂಗಾಗ್ತೀನಿ? ನಾನ್ ಹೇಗೆ ಇಷ್ಟೊಂದು ಕಾರ್ಯಗಳು ದೇಹದ ಒಳಗಡೆ ಎಲ್ಲ ಏನ್ ಕಾರ್ಯಗಳು ನಡೀತಿದೆಯಲ್ಲ, ಇವುಗಳ ಕಾರ್ಯಗಳಿಗೆ ಆಧಾರವಾಗಿರುವ ಬ್ರಹ್ಮ ವಸ್ತು ಇದೆಯಲ್ಲ, ಆ ಬ್ರಹ್ಮ ವಸ್ತು ನಾನಿದ್ದೀನಿ, ಈ ದೇಹಾದಿಗಳಲ್ಲಿಲ್ಲ. ಇದರಲ್ಲಿ ನಾನು ಪ್ರಕಟ ಆಗಿದೆ, ಪ್ರತಿಬಿಂಬ ಆಗಿದೆ ಇದು. ಈ ದೇಹಾದಿಗಳಲ್ಲಿ ನೀನ್ ಏನೂ ಮಾಡ್ತಿಲ್ಲ. ಆ ಅಭಿಮಾನವನ್ನ ಬಿಡು, ನಿನಗೇನು ಮಾಡಕ್ ಆಗೋದೂ ಇಲ್ಲ. ಅಭಿಮಾನ ಮಾಡಿ ಮಾಡಿ ಸುಮ್ನೆ ಸುಖ ದುಃಖ ಉಂಟು ಮಾಡ್ಕೋತೀಯ, ಬರೀ ಭಾವಿಸಿದ್ಯಾ. ನಾನು ದೇಹ ಅಂತ ಭಾವಿಸಿದ್ಯಾ. ಭಾವಿಸಿದ್ರೆ ಆಗತ್ತಾ? ಹೌದು, ಜಗತ್ತಲ್ಲಿ ಎಲ್ಲವೂ ಭಾವಿಸಿರೋದು. ನೀನ್ ಹುಟ್ಟಿನಿಂದ ಪ್ರಾರಂಭ ಆದಾಗಿಂದ ಭಾವಿಸಿರೋದು. ಇವ್ರು ನಿನ್ನ ತಾಯಿ, ಯಾರೋ ಹೇಳಿದ್ಮೇಲೆ, ಯಾರೋ ಅಕಸ್ಮಾತ್ ಕೆಲವು ಸರಿ ಬದಲಾವಣೆ ಆಗ್ಬಿಟ್ಟಿರುತ್ತೆ, ಅವಾಗ ಹೇಗ್ ಮಾಡ್ತೀಯ? ಹಾಗಾಗಿ ಇವ್ರು ನಿನ್ ತಂದೆ ಭಾವಿಸ್ದೆ, ಇವ್ರು ನಿನ್ ತಾಯಿ, ಇವ್ರು ನಿನ್ ತಂದೆ, ಇವ್ರು ನಿನ್ ಮನೆ, ನೀನ್ ಹೆಣ್ಣು, ನೀನ್ ಗಂಡು, ಈ ತರ ಜಾತಿಯವರು, ಈ ರೀತಿ ಎಲ್ಲಾರು ಹೇಳ್ತಾ ಹೋದ್ರು. ನಾನು ಅದನ್ನ ಭ್ರಮಿಸಿ, ನನ್ನೊಳಗೂ ಜೊತೆ ಸಂಸ್ಕಾರಗಳಿತ್ತು, ಎಲ್ಲವೂ ಸೇರಿ ಭ್ರಮಿಸಿ ಸತ್ಯ ಅನ್ನಂಗ ಆಗೋಗಿದೆ. ಆದ್ರೂ ಅಲ್ಲಿವರೆಗೂ ಮೊದ್ಲು ಗೊತ್ತಾಗ್ಲಿಲ್ಲ ಅಂತಿರ್ಬೋದು, ಆಗ ನನಗ್ ಬುದ್ಧಿ ಇರ್ಲಿಲ್ಲ ಅಂತ. ಯೌವನ ಬಂದಲ್ಲ ಆಗೆಲ್ಲಾ ಗೊತ್ತಿದ್ಯಲ್ಲ, ತುಂಬಾ ಬುದ್ಧಿ ಪ್ರಕಾರ ಇದೆ. ಇವ್ರು ನಿಮ್ಮ ಪತಿ, ಇವ್ರು ನಿಮ್ಮ ಸತಿ, ಇದು ಭ್ರಮೆ ಮಾಡಿದೀವೋ ನಿಜವಾಗ್ಲೂ ಇದೆಯೋ? ನೋಡಕ್ಕೂ ಹೆದರಿಕೆ ಆಗತ್ತೆ, ಎಲ್ಲಿ ನೋಡಿದ್ರೆ ಏನಾರ ಆಗ್ಬಿಡತ್ತೋ ಅಂತ ನೋಡಕ್ಕೆ ಹೆದರಿಕೆ ಆಗತ್ತೆ. ಇದಾರಲ್ಲ ಸತಿ ಅಂತ, ಇದ್ರೆ ಎಲ್ಲರಿಗೂ ಕಾಣಿಸ್ಬೇಕಲ್ಲ ಅವ್ರ ಸತಿ ಅಂತ, ಇದ್ರೆ ಎಲ್ಲರಿಗೂ ಪತಿ ಅಂತ ಕಾಣಿಸ್ಬೇಕಲ್ಲ. ಬರೀ ನನ್ನಗ್ ಮಾತ್ರ ಯಾಕಂಗ ಅನ್ಸುತ್ತೆ? ನನ್ ಮಕ್ಕಳಿಗೆ ನನ್ ಮಗು ಅಂತ ನನಗ್ ಕಾಣಿಸುತ್ತೆ. ಬೇರೆಯವ್ರು ಅವ್ರ ಚಿಕ್ಕ ಹುಡುಗ ಇರ್ತಾರೆ, ಬೇರೆಯವ್ರಿಗೆ ಅವ್ರ ಬರೀ ಮಗು ಇರುತ್ತೆ. ಅದನ್ನ ಯಾವಾಗ ನಮ್ಮವ್ರು ನಂದು ಅಂತ ಭಾವಿಸಿದ್ನೋ, ಬರೀ ಭಾವಿಸಿದ್ದು. ನಿಜವಾಗ್ಲೂ ಅವ್ರ ದೇಹದಲ್ಲಿ ಆಗೋದೆಲ್ಲ ನನಗ್ ಆಗ್ತಿದ್ಯಾ? ಈಗ ಏನಾದ್ರು ಮಕ್ಕಳು ಊಟ ಮಾಡಿದ್ರೆ ತಾಯಿಗೆ ಬಹಳ ಆರಾಮ, ಹಂಗಾರ ಊಟ ಮಾಡೋದ್ ಬಿಟ್ಬಿಡ್ಲಿ? ಆಗಲ್ಲ.
ಪ್ರಕೃತಿ ನಿರ್ಮಾಣ ಮಾಡಿರೋದು ಅವ್ರ ದೇಹ ಬೇರೆ, ಇವ್ರ ದೇಹ ಬೇರೆ. ಏನೋ ಆವೇಶದಲ್ಲಿ ಒಂದು ದಿನ ಬಿಡ್ಬೋದು, 2 ದಿನ ಆಗೋದಿಲ್ಲ. ಪ್ರಕೃತಿ ಇಲ್ವೇ ಇಲ್ಲ. ಹಾಗಾಗಿ ಪ್ರಕೃತಿ ಎಲ್ಲರನ್ನೂ ಸ್ವತಂತ್ರವಾಗಿ ನಿರ್ಮಾಣ ಮಾಡಿದೆ. ಇದು ಪ್ರಕೃತಿಯ ನಿರ್ಮಾಣ. ದೇಹ, ಇಂದ್ರಿಯಗಳು ಎಲ್ಲವೂ ಬಹಳ ಅದ್ಭುತ. ಇದು ದೇವನ ಕೊಡುಗೆ ಅಂತ ಅದನ್ನ ಅನುಭವಿಸಿದ್ರೆ, ಅದ್ ಯಾವ ರೀತಿ ಇದೆ ಆ ರೀತಿ ಅನುಭವಿಸಿದ್ರೆ ಬಹಳ ಸಂತರಾಗ್ತೀವಿ, ಮಹಾತ್ಮರಾಗ್ತೀವಿ. ನಮ್ಮ ಅಪ್ಪವ್ರು ಇದ್ರಲ್ಲ, ಉಪಕೃತ ನಾವು ಅಂತ. ಇದು ಪ್ರಕೃತಿಯಿಂದ ಕೊಟ್ಟಿದೆ, ಪ್ರಕೃತಿಗೆ ನಾನು ಉಪಕೃತ. ಆ ರೀತಿ ಅನಿಸ್ಬೇಕು ಅಂತಂದ್ರೆ ಎಷ್ಟು ನಮ್ಮ ಚಿಂತನ ಇರ್ಬೇಕು. ಈ ರೀತಿನೇ ಚಿಂತನ ಮಾಡೋದು. ಅಪ್ಪವರೆಲ್ಲ ಗುರುಗಳೆಲ್ಲ ಏನ್ ಹೇಳಿದೆ ಇದೇ ರೀತಿ. ದೇವನ ಅನುಗ್ರಹದಿಂದ ಈ ದೇಹ ನಿರ್ಮಾಣ ಆಗಿರೋದು, ದೇವನ ಕೊಡುಗೆ ಇದು. ದೇವನ ಅನುಭವಿಸಕ್ಕೆ ಬಂದಿರೋಂತಹದ್ದು. ನಾನಿಲ್ಲಿ ಏನೇನೋ ತುಂಬಾ ವಿಪರೀತ ತಪ್ಪುಗಳನ್ನ, ಭ್ರಮೆಗಳನ್ನ ಹಾಕೊಂಡಿದ್ದೀನಿ. ಅವುಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಸಾಧನ. ಇನ್ನೇನೂ ಮಾಡೋ ಹಾಗಿಲ್ಲ. ಹೊಸ್ದಾಗಿ ಏನೋ ಗಳಿಸಿ, ಏನೋ ಆತ್ಮಜ್ಞಾನ, ಏನೋ ಆಗತ್ತೆ, ನಾನು ಏನೇನೋ ಪರಿವರ್ತನೆ ಆಗೋಗ್ತೀನಿ, ಕೈಕಾಲೇನೋ ಆಗ್ಬಿಡುತ್ತೆ, ಏನೂ ಆಗಲ್ಲ. ಎಲ್ಲವೂ ಹಾಗೆ ಇರುತ್ತೆ. ಅದರ ಬಗ್ಗೆ ನನಗಿರುವ ತಪ್ಪು ತಿಳುವಳಿಕೆಗೆ ಹೋಗುತ್ತೆ. ಈಗ ಬಹಳ ನಾನು ಇದ್ರ ಮೇಲ್ ಅಭಿಮಾನ ಮಾಡೋದು ಬೇರೆ, ಅದು ಏನಿದೆ ಹಾಗೆ ಅದನ್ನ ನೋಡೋದು ಬೇರೆ. ದೇಹ ಏನಿದೆ ಹಾಗೆ ಅದನ್ನ ನೋಡಿದ್ರೆ ನನಗ್ ಕಷ್ಟ ಆಗಲ್ಲ, ದುಃಖ ಆಗಲ್ಲ. ದೇಹ ಅದರ ಸ್ವಭಾವ ಬದಲಾವಣೆ ಆಗತ್ತೆ. ಅದು ಪ್ರಕೃತಿಯ ಮೇಲೆ, ಪ್ರಕೃತಿಯಿಂದ ಆಗಿದೆ, ಪಂಚಭೂತಗಳಿಂದ ಆಗಿದೆ. ಅಲ್ಲಿ ಏನೇನ್ ವ್ಯತ್ಯಾಸ ಆಗತ್ತಿಲ್ಲ ಆಗ್ತಿರತ್ತೆ. ಅದನ್ನ ತಾನೇ ಸರಿ ಮಾಡ್ತಿರತ್ತೆ ಅಂತ ನಮ್ಮ ಅಪ್ಪವ್ರು ಹೇಳ್ತಿದ್ರು. ಅದಕ್ಕಾಗಿ ಅವರು ಜೀವನ ಪರ್ಯಂತ ಏನು ಔಷಧಿ ತಗೊಳ್ಳಿಲ್ಲ. ಯಾಕೆ? ಪ್ರಕೃತಿ ನಿರ್ಮಿತ, ಪ್ರಕೃತಿ ಅದಕ್ ಸಾಮರ್ಥ್ಯ ಇದೆ, ದೇಹಕ್ಕೆ ಒಂದು ಭಾಷೆ ಇದೆ ಅಂತಿದ್ರು. ಆ ಕಡೆ ಲಕ್ಷ್ಯ ಕೊಡಲ್ಲ ನಾವು. ಈ ಮನಸ್ಸಿನ ಭಾಷೆ, ಅಹಂಕಾರದ ಇವುಗಳಿಂದ ಆ ದೇಹಕ್ಕೆ ಒಂದು ಭಾಷೆ ಇದೆ, ಅದು ಮಾತಾಡ್ತಾ ಇರತ್ತೆ. ದೇಹ ಒಂದು ಸಾಕು ನನಗಿಷ್ಟು, ಚಳಿನ ತಡಿತೀಯುತ್ತೆ, ಕಾಯಿಲೆ ಏನಾರು ಅದಕ್ಕೆ ಗಾಯ ಆಯ್ತು ತಾನೇ ಸರಿ ಮಾಡ್ಕೊಳ್ತಿರತ್ತೆ, ಎಲ್ಲವೂ ತಾನೇ ಮಾಡ್ಕೊತಿರತ್ತೆ. ನನಗೆ ಅದನ್ನ ತಡೆಯುವ ಸಾಮರ್ಥ್ಯ, ಅಭಿಮಾನ ಇರುತ್ತಲ್ಲ, ಹಾಗಾಗಿ ಆ ಸುಖ ದುಃಖಗಳನ್ನ ಅನುಭವಿಸ್ತೀನಿ. ಇದ್ಯಾವುದೂ ನೀನಲ್ಲ. ಈ ದೇಹ, ಇಂದ್ರಿಯಗಳು, ಮನಸ್ಸು, ಪ್ರಾಣ, ಇವೆಲ್ಲ ಏನಿದೆಯಲ್ಲ, ಇವ್ಯಾವೂ ನೀನಲ್ಲ. ಇವುಗಳನ್ನು ಅರಿವು ನೀನು. ಯಾಕೆ ಇವುಗಳನ್ನೆಲ್ಲ ಎದುರಿಟ್ಟು ನೋಡ್ತೀಯ? ನಿನ್ನ ದೇಹವನ್ನ ನೀನು ಎದುರಿಟ್ಟು ನೋಡ್ತೀಯ. ಬಾಲ್ಯದಲ್ಲಿ ನೋಡದೆ, ಯೌವನವನ್ನ ನೋಡದೆ, ಮುಪ್ಪನ್ನ ನೋಡ್ತೀಯ. ಈ ರೀತಿ ಎದುರಿಟ್ಟು ನೋಡೋದ್ರಿಂದ ನೀನು ದೇಹ ನೀನಲ್ಲ. ತನು, ಇಂದ್ರಿಯಗಳು ಎಲ್ಲ ಅದ್ರೊಳಗಡೆ ಬರುತ್ತೆ. ನಾನು ದೇಹ ಅಂದ್ರೆ ಸಾಕು, ಎಲ್ಲವೂ ಅದ್ರೊಳಗಡೆನೆ ಬರುತ್ತೆ. ಪ್ರಾಣನು ಎಲ್ಲಾ ಸೇರೆ ನಾನು ಅಂತ ಏನಿದ್ದೀನಲ್ಲ, ಇದನ್ನೇ ನೀನು ಎದುರಿಟ್ಟು ನೋಡ್ತೀಯ. ತನು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು. ನಾನಲ್ಲ ಅಂದ್ರೆ ನಾನು ಆರಾಮಾಗ್ತೀನಿ. ನಾನು ಅಂತ ಭ್ರಮೆ ಮಾಡಿದ್ರೆ ಅದ್ರದ್ದೆಲ್ಲ ಆಗಿದ್ರೆ ನಾನು ಅನುಭವಿಸ್ತೀನಿ. ನಾನಲ್ಲ ಅನ್ನೋದು ಬಹಳ ಸುಲಭ. ನೀನು ನಾನಲ್ಲ. ಯಾಕೆ? ನಾನು ನಿನ್ನ ನೋಡ್ತೀನಿ. ನಿನಗಾಗ ನನಗೆ ಯಾವಾಗ್ಲೂ ಆಗೇ ಇಲ್ಲ. ನನಗೇನಾದ್ರು ನಿನ್ನಿಂದ ನನ್ಗಾಗ್ತಿದೆ ಅಂದ್ರೆ, ನಮ್ ಮಗಳು, ನಮ್ ಮಗನೋ, ಗಂಡನೋ, ಇಂಥವ್ರು ಅಂಥವ್ರು, ನಮ್ ಸತ್ಸಂಗಕ್ಕೆ ಬರೋರು, ಬಹಳ ಇವರು ಸಾಧಕರು, ಏನೋ ಒಂದ್ ಭಾವಿಸಿರ್ತೀನಿ. ಏನಾದ್ರೂ ಒಂದು ಭಾವಿಸಿದ್ರೆ ಮಾತ್ರ ಸುಖ ದುಃಖಗಳಾಗತ್ತೆ. ನಾನ್ ಅಲ್ದೇ ಇರೋರ್ಗೆ ಎಷ್ಟೋ ಜಗತ್ತಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದ್ದಾರೆ, ನನ್ಗ್ಯಾಕಾಗಲ್ಲ? ನಮ್ಮವರಲ್ಲ, ನಾನಲ್ಲ. ಅದೇ ರೀತಿ ನನ್ನ ದೇಹವು ನಾನಲ್ಲ, ಇಡೀ ನನ್ನ ಜೀವತ್ವವೇ ನಾನಲ್ಲ. ತನು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು ನಾನಲ್ಲ. ಮನಬುದ್ಧಿ ಅಂತೆಯನ್ನು ಸುಟ್ಟು. ಮನಸ್ಸು ಇದೇ ಅಂತರಂಗದ, ಇದೇ ನನ್ನೆಲ್ಲಾ ಸುಖ ದುಃಖಗಳಿಗೂ ಕಾರಣ ಆಗಿರೋದು ಈ ಮನಸ್ಸು, ಬುದ್ಧಿ, ಅಹಂಕಾರ, ಮೂಲ ಅಹಂಕಾರ. ಆ ಅಹಂಕಾರದ ವಿವಿಧ ರೂಪಗಳೇ ಈ ಬುದ್ಧಿ ಮತ್ತೆ ಮನಸ್ಸು. ಅದು ಐಸ್ ಆಗಿದ್ರೆ, ನೀರು ಐಸ್ ಗಟ್ಟಿರತ್ತಲ್ಲ, ಅದು ಅಹಂ, ನಾನು. ಅದೇ ನೀರಾಗಿ ಹರಿದ್ರೆ ಮನಸ್ಸು, ಅದೇ ಬುದ್ಧಿಯಾಗಿ ಹರಿಯುತ್ತೆ. ಅದೇ ಐಸೇನೆ ಅದೇ ನೀರಾಗಿ ಎಲ್ಲ ಬರುತ್ತಲ್ಲ, ಅದೇ ಮನಸ್ಸು, ಬುದ್ಧಿ. ಆ ಅಹಂಕಾರನೇ ಮುಖ್ಯ. ಅದೇ ನನ್ನ ಎಲ್ಲ ಜನ್ಮ ಜನ್ಮಾಂತರಗಳಿಗೆ ಕಾರಣ ಆಗಿರೋದು. ಇಷ್ಟು ಜನ್ಮಗಳನ್ನ ಬಂದು ಈ ದೇಹಾಭಿಮಾನ ಇವೆಲ್ಲವೂ ಇಷ್ಟೊಂದು ಅಭಿಮಾನ ಮಾಡಿರೋದು ಈ ಅಹಂಕಾರ. ಆ ಅಹಂಕಾರವನ್ನ ಸುಟ್ಟು ಬಿಟ್ಟೇ ಬಿಡ್ಬೇಕಾದ್ರ ಸವಾಸನ. ಸ್ವಲ್ಪನಾರು ಅದನ್ನ ಇಟ್ಕೋತೀನಿ ಅಂದ್ರೆ ಆಗಲ್ಲ. ಇಲ್ಲ, ಅಹಂಕಾರದಲ್ಲಿ ನಾನು ಗುರುಗಳನ್ನ ಇಟ್ಕೊಂಡು ಮಾಡ್ತೀನಿ, ನಾನು ಅಂತ ಇದೆ, ಗುರುಗಳನ್ನ ಹೆಂಗ್ ಬಿಡೋದು, ದೇವ್ರನ್ನ ಹೆಂಗ್ ಬಿಡೋದು? ಬಿಡ್ಲೇಬೇಕು. ಎಷ್ಟೇ ಶ್ರೇಷ್ಠವಾದ ಅಹಂ ಇರ್ಲಿ, ಅದು ಬಿಡ್ಲೇಬೇಕು. ಅದನ್ನ ಬಿಟ್ರೆ ಆತ್ಮಜ್ಞಾನ. ಅದ್ ಎಲ್ಲಿವರೆಗೂ ಇರುತ್ತೋ, ಅದು ಪವಿತ್ರ ಇರ್ಲಿ, ಅಪವಿತ್ರ ಇರ್ಲಿ, ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ, ಏನೇ ಇರ್ಲಿ, ಅದೆಲ್ಲವೂ ಸುಡ್ಲೇಬೇಕು. ಆ ಚಿಜ್ಜಡ ಗ್ರಂಥಿ ನಾಶ ಆಗ್ಲೇಬೇಕು. ಅದಕ್ಕೆ ಚಿಜ್ಜಡ ಗ್ರಂಥಿ ಅಂತೀವಿ, ಅಹಂ ಅಂತೀವಿ, ಜೀವತ್ವ ಅಂತೀವಿ. ಜೀವತ್ವ ನೆರೆ ನೀಗಿ ಪೂರ್ತಿ ಒಂದು ಚೂರು ಲವಲೇಶ ಇರಬಾರ್ದು. ನಿದ್ರೆ ಅನುಭವಕ್ಕೆ ನಾವು ಹೋಗ್ತೀನಿ, ಆದ್ರೂ ನನಗೆ ಗುರುಗಳನ್ನ ಇವ್ರನ್ನೆಲ್ಲ ಹೆಂಗ್ ಬಿಟ್ಟು ಹೋಗೋದು, ಸಾಧನನ ಹೆಂಗ್ ಬಿಟ್ಟು ಹೋಗೋದು ಅಂದ್ರೆ ನಿದ್ರೆ ಬರುತ್ತಾ? ಅವನ್ನೆಲ್ಲ ಬಿಡ್ಲೇಬೇಕು. ಹಾಗೆ ಆತ್ಮಜ್ಞಾನದಲ್ಲಿ
ಗುರುರ್ನೈವ ಶಿಷ್ಯ, ಗುರುಗಳು ಶಿಷ್ಯರು ಅನ್ನೋದು ಇಲ್ಲ. ಎಲ್ಲವೂ ಈ ಅಹಂಕಾರದಲ್ಲೇನೆ. ಆ ಅಹಂಕಾರವನ್ನ ಸುಟ್ಟು ಪೂರ್ತಿ ಹೋಗ್ಲೇಬೇಕು, ನಾಶ ಆಗ್ಲೇಬೇಕು. ಆ ರೀತಿನೇ ಅರ್ಜುನ ಕೊನೆಗೆ ಹೇಳ್ತಾನೆ, ಮೋಹ ನಷ್ಟ, ಭ್ರಾಂತಿ ನಷ್ಟ ಆಯ್ತಾನೆ, ಮೋಹ ನಷ್ಟ ಅಂತ ಹೇಳ್ತಾರಲ್ಲ, ಆ ರೀತಿ ನಷ್ಟ ಆಗ್ಲೇಬೇಕು. ಮನ ಬುದ್ಧಿ ಅಂತೆಯನ್ನು ಸುಟ್ಟು, ಯಾವಾಗ ಅಂದ್ರೆ ನಾನಲ್ಲ ಅದರ ಸಹವಾಸ ಮಾಡದೇ ಇದ್ರೆ ಆಗ ನನಗೆ ಆ ಅಹಂಕಾರವನ್ನೇ ನಾನಲ್ಲ. ಇಡೀ ಆ ಅಹಂಕಾರದ ಕೆಳಗಡೆ ಮನಸ್ಸು, ದೇಹ, ಅಹಂಕಾರ ಎಲ್ಲ ಇರೋದು ಆ ಅಹಂಕಾರದ ಕೆಳಗೆ. ಆ ಅಹಂಕಾರವೇ ನಾನಲ್ಲ. ಆ ಅಹಂಕಾರ ಎಚ್ಚರದಲ್ಲಿರುತ್ತೆ. ಎಚ್ಚರದಲ್ಲಿರುವ ಅಹಂಕಾರನೇ ಬೇರೆ. ಕನಸಲ್ಲೊಂದು ಅಹಂಕಾರ ಆಗತ್ತೆ, ನಿದ್ರೆಯಲ್ಲಿ ಏನು ಇಲ್ದೇ ಇರಂಗಾಗತ್ತೆ. ಆ ಮೂರಲ್ಲೇ ಅವೆಲ್ಲ ಅಹಂಕಾರ ತಾನೇ ಬರುತ್ತೆ, ತಾನೇ ಸೃಷ್ಟಿ ಮಾಡ್ಕೊಳತ್ತೆ, ತಾನೇ ಸುಖ ದುಃಖ ಅನುಭವಿಸುತ್ತೆ. ನಿದ್ರೆಯಲ್ಲಿ ಪ್ರಜ್ಞೆ, ಈ ರೀತಿ ಮೂರು ಅವಸ್ಥೆಗಳಲ್ಲೇ ಅಹಂಕಾರ ಓಡಾಡ್ತಿರುತ್ತೆ. ಅದಕ್ಕೆ ಆಧಾರವಾಗಿರುವ ಅರಿವು ನಾನು. ಹಾಗಾಗಿ ಇವುಗಳನ್ನು ಬಿಟ್ಟು ಮನಬುದ್ಧಿ ಅಂತೆಯನ್ನು ಸುಟ್ಟು ಜನಿತ ಭೂತ ವಿಷಯವನ್ನು ಬೇರಿಟ್ಟು, ಏನು ಪಂಚಭೂತ ಮಹಾಭೂತಗಳು ಅದರಿಂದ ದೇಹಗಳಾಗಿದೆ, ಈ ವಿಷಯ ಅಂದ್ರೆ ಈ ದೇಹದ ಕಾರ್ಯಗಳು ಏನೇನಾಗತ್ತಲ್ಲ ಇವುಗಳು ನಾನಲ್ಲ. ಕಣ್ಣು ನೋಡುತ್ತೆ, ನಾನು ನೋಡೋನಲ್ಲ, ಅದಕ್ಕೆ ಆಧಾರವಾಗಿರುವ ಅರಿವು ನಾನು. ಕಿವಿ ಕೇಳ್ತಾ ಇದೆ, ಅದಕ್ಕೆ ಆಧಾರವಾಗಿರುವ ಅರಿವು ನಾನು. ಮಾತಾಡ್ತಾ ಇದ್ದೀನಿ, ಮಾತಾಡ್ಬೇಕಾದ್ರೇನೆ ಅದ್ರ ಆಧಾರವಾಗಿ ಅರಿವಿದೆ. ಅರಿವಿನ ಆಧಾರದಲ್ಲಿ ಮಾತಾಡ್ತಾ ಇದ್ದೀನಿ, ಅರಿವಿನ ಆಧಾರದಲ್ಲೇ ನೋಡ್ತಾ ಇದ್ದೀನಿ, ಅರಿವಿನ ಆಧಾರದಲ್ಲೇ ಕೇಳ್ತಾ ಇದ್ದೀನಿ, ಅರಿವಿನ ಆಧಾರದಲ್ಲೇ ಊಟ ಮಾಡ್ತೀನಿ, ಅರಿವಿನ ಆಧಾರದಲ್ಲೇ ಸ್ಪರ್ಶ. ಎಲ್ಲಾ ಇಂದ್ರಿಯಗಳ ಕಾರ್ಯಗಳು, ದೇಹಗಳು ಎಲ್ಲವೂ ಅರಿವಿನ ಆಧಾರದಲ್ಲಿದೆ. ಆ ರೀತಿಯಾಗಿ ಜನಿತ ಭೂತ ವಿಷಯವನ್ನೇ ಬೇರೆ. ಹಾಗಾಗಿ ಇದು ಬೇರೆ, ನಾನು ಇವುಗಳನ್ನೆಲ್ಲ ಅರಿತಿನಲ್ಲ, ಆದ್ರಿಂದ ಇವುಗಳು ಬೇರೆ. ಇವುಗಳಿಗೆ ಆಧಾರವಾಗಿರುವ ಅರಿವು ನಾನು. ಘನ ನಿರ್ಗುಣಾತ್ಮತೆ ಅಳವಟ್ಟು, ಯಾವಾಗ ಇವುಗಳನ್ನೆಲ್ಲ ನಾನಲ್ಲ ಅಂತೀಯೋ ಆಗ ಇರೋದೇ ಅರಿವು. ನನಗೆ ಯಾಕೆ ಅವುಗಳ ಅನುಭವ ಬರ್ತಿಲ್ಲ ಅಂದ್ರೆ ಇವುಗಳ ಅನುಭವ ನನಗೆ ಸತ್ಯ ಅನ್ಸಿದೆ, ಹಾಗಾಗಿ ಇವುಗಳನ್ನ ದಾಟಿ ಅದನ್ನು ಪಡಿಬೇಕು ಅಂತ. ಹಾಗಿಲ್ಲ, ನಾನು ಇರೋದೇ ಅರಿವು. ನಾನು ಇವುಗಳಿಗೆಲ್ಲ ಅರಿವನ್ನು ಕೊಟ್ಟಿರುವ ಬಚ್ಚವರಿಯ ಅರಿವು ನಾನು. ಕಣ್ಣಿಗೆ ಅರಿವನ್ನು ಕೊಟ್ಟಿರುವ ಅರಿವು ನಾನು, ಮನಸ್ಸಿಗೂ ಅರಿವನ್ನು ಕೊಟ್ಟಿರುವ ಅರಿವು ನಾನು. ಅಹಂಕಾರ, ಜೀವತ್ವ ಏನ್ ಎಚ್ಚರದವರಿದಾರಲ್ಲ ಇವರಿಗೆ ಅರಿವನ್ನು ಕೊಟ್ಟಿರುವ ಅರಿವು ನಾನು. ಈ ಎಚ್ಚರದವನು, ಕನಸವನು, ನಿದ್ರೆಯವನು, ಇವನು ಒಂದೊಂದ್ ಕ್ಷಣ ಬದಲಾವಣೆ ಆಗ್ತಿರ್ತಾನೆ. ಇಲ್ಲಿ ಇವನು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಎಚ್ಚರದಲ್ಲಿ ಮಾತ್ರ ಎಚ್ಚರದವನಿಗೆ ಅಸ್ತಿತ್ವ, ಕನಸವನಿಗೆ ಕನಸಿನಲ್ಲಿ ಮಾತ್ರ ಅಸ್ತಿತ್ವ. ಆದ್ರೆ ಈ ಮೂರೂ ಅನುಭವಗಳನ್ನ ನಾನು ಅರಿತಾ ಇದ್ದೀನಿ. ಈ ಮೂರನ್ನು ನಾನು ಅರಿಯುವ ಅನುಭವ ನಾನು. ಈ ಮೂರು ಅವಸ್ಥೆಗಳು ಬರುತ್ತೆ ಹೋಗುತ್ತೆ. ನಾನು ನಿರ್ಗುಣ, ನಾನು ಘನ ನಿರ್ಗುಣ. ನನ್ನೊಳಗೆ ಯಾವ ಗುಣಗಳು ಇಲ್ಲ. ಎಲ್ಲವೂ ಈ ಎಚ್ಚರದವನಿಗೆ, ಈ ಜೀವತ್ವದವನಿಗೆ. ಅವನನ್ನೇ ನಾನು ನೆರೆ ನೀಗಿರೋದ್ರಿಂದ, ಅವುಗಳನ್ನ ನಾನಲ್ಲ ಅಂದಿರೋದ್ರಿಂದ ಇರೋದೇ ಆ ಅರಿವಿನ ಸ್ವರೂಪ. ನಾನು ಆ ಅರಿವಿನ ಸ್ವರೂಪ, ಇರುವಿನ ಸ್ವರೂಪ. ಘನ ನಿರ್ಗುಣಾತ್ಮತೆ ಅಳವಟ್ಟು, ಘನ ಅತ್ಯಂತ ಶ್ರೇಷ್ಠವಾದ ಆ ಬ್ರಹ್ಮ ವಸ್ತುವೇ ನಾನಿದ್ದೀನಿ. ನನ್ನೊಳಗೆ ದೇಹಾದಿಗಳಿಲ್ಲ, ನನ್ನೊಳಗೆ ಮನಸ್ಸಾದಿಗಳಿಲ್ಲ, ನನ್ನೊಳಗೆ ಅಹಂಕಾರಾದಿಗಳಿಲ್ಲ. ಯಾಕೆ? ಅವುಗಳನ್ನೆಲ್ಲ ಬೇರಿಟ್ಟು ಅರಿತೀನಿ ನಾನು. ನನ್ನಿಂದ ಅವುಗಳೆಲ್ಲ ಅರಿಸ್ಕೊಳ್ಳುತ್ತೆ. ಅವುಗಳಿಗೆ ಏನೋ ಅಸ್ತಿತ್ವ ಇಲ್ಲ. ನಾನು ಘನವಾಗಿದ್ದೀನಿ, ನಾನು ನಿರ್ಗುಣವಾಗಿದ್ದೀನಿ. ಯಾವುದರ ಸ್ಪರ್ಶ ಇಲ್ಲದೆ ಇರೋಂತ ಆ ಅರಿವಿನ ಚೈತನ್ಯ ಇದ್ದೀನಿ. ಬಚ್ಚವರಿಯ ಅರಿವು ನಾನು. ನನಗೆ ಯಾವುದರ ಸ್ಪರ್ಶವೂ ಇಲ್ಲ, ಯಾವುದರ ಸಂಪರ್ಕವೂ ನನಗಾಗಿಲ್ಲ. ಈ ರೀತಿಯಾದ ನೀನು ಆ ಅರಿವಿನ ಅನುಸಂಧಾನವನ್ನ ಮಾಡಿದ್ರೆ ಅರ್ಥ ನೀನು ನಾನು ಇವುಗಳನ್ನೆಲ್ಲ ಅರಿಯುವ ಅರಿವು ನಾನು ಅಂತ ನಂಬಿ ಅದರಲ್ಲೇ ನೆಲೆ ನಿಂತ್ರೆ ಅದೇ ಮುಕ್ತಿ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ನಿಗಮೋಕ್ತಿ. ಎಲ್ಲಾ ಉಪನಿಷತ್ತುಗಳು ಇದೇ ಅರಿವನ್ನ ಹೇಳ್ತಾ ಇದೆ. ಈಗೇನ್ ನಿನಗೆ ಅನುಭವ ಬರ್ತಿದೆಯಲ್ಲ, ಇದೇ ಆ ಅರಿವು. ಇದನ್ನೇ ಉಪನಿಷತ್ತುಗಳು ಹೇಳ್ತಿರೋದು. ತನು ಇಂದ್ರಿಯಾಳಿ ಆ ಅನುಭವ ಬರೋದಿಕ್ಕೆ, ನಾನು ನಂಬಿ ಅದರಲ್ಲೇ ನಿಲ್ಲೋದಿಕ್ಕೆ ಹೇಗೆ ಏನ್ ಮಾಡ್ಬೇಕು ಅಂದ್ರೆ, ತನು ಇಂದ್ರಿಯಾಳಿ ಅಸುವರ್ಗವನ್ನು ಬಿಟ್ಟು, ಈ ದೇಹಾದಿಗಳ ಮೇಲೆ ವಿಪರೀತ ತಾಧ್ಯಾತ್ಮತೆ ಇದೆಯಲ್ಲ, ಇವುಗಳು ನೀನಲ್ಲ. ಅನುಭವದಿಂದ ನೋಡು, ನೀನ್ ಇವುಗಳೆಲ್ಲ ಬಾಲ್ಯ ಯೌವನ ಇವುಗಳನ್ನೆಲ್ಲ ಅರಿತೀಯ, ದೇಹ ನೀನಲ್ಲ. ಮನಸ್ಸಿನ ಎಲ್ಲಾ ಕಾರ್ಯಗಳನ್ನೆಲ್ಲ ಅರಿತೀಯ ನೀನು, ಆ ಮನಸ್ಸು ನೀನಲ್ಲ. ಮೂಲ ಅಹಂಕಾರ ಏನಿದೆ ಅದೂ ನೀನಲ್ಲ. ಇವುಗಳನ್ನೆಲ್ಲ ಅರಿಯುವ ಅರಿವು ನೀನು. ಆದ್ರಿಂದ ಘನ ನಿರ್ಗುಣಾತ್ಮತೆ. ಯಾವಾಗ ಇವುಗಳನ್ನೆಲ್ಲ ನಾನಲ್ಲ ಅಂತೀಯೋ ಇರೋದೇ ನಾನಿದ್ದೀನಿ. ನಾನಲ್ಲ ಅಂದ್ಮೇಲೆ ನಾನು ಇದೀನಿ ಅಂತ ಅಲ್ಲ, ನಾನಿದ್ದೀನಿ. ಇವುಗಳ ಗದ್ದಲದಲ್ಲಿ ನನಗೆ ನನ್ನ ಅನುಭವ ಬರ್ತಿಲ್ಲ. ಈಗ ಈಗ ಕೂತಿದೀವಿ, ಇಲ್ಲಿ ಕೊಠಡಿ ಬಯಲಿದೆ, ನನಗೆ ಬಯಲಿನ ಅನುಭವ ಯಾಕೆ ಬರ್ತಿಲ್ಲ? ವಸ್ತುಗಳ ಕಡೆ ಬಹಳ ನೋಡ್ತಿದ್ದೀನಿ.
ಈ ವಸ್ತುಗಳನ್ನೆಲ್ಲ ತೆಗೆದ್ರೆ ಇರೋದೇ ಬಯಲು. ಆ ರೀತಿ ಆ ಅನುಭವವನ್ನ ಅರಿವಿನ ಅನುಸಂಧಾನವನ್ನ ಮಾಡೋದು ಮುಂದಿನ ಇದನ್ನ ನಾಳೆ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ